ತರಗತಿಯಲ್ಲಿ 10ನೇ ತರಗತಿಯ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಈ ಪಾಠದ 4ನೇ ಭಾಗದಲ್ಲಿದ್ದೇವೆ. ಕಳೆದ ತರಗತಿಗಳಲ್ಲಿ 3 ಭಾಗಗಳಲ್ಲಿ ಭಾಗ 1, ಭಾಗ 2 ಮತ್ತು ಭಾಗ 3ರಲ್ಲಿ ನಾವು ಸ್ವತಂತ್ರ ಹೋರಾಟದ ವಿವಿಧ ಹೋರಾಟಗಳನ್ನ, ಗಾಂಧಿಯುಗ ಮತ್ತು ವಿವಿಧ ಹೋರಾಟಗಳನ್ನ 3 ಭಾಗಗಳಲ್ಲಿ ಅಭ್ಯಾಸ ಮಾಡಿದ್ವಿ. ಅದರಲ್ಲೂ ಹಿಂದಿನ ತರಗತಿಗೆ ಬಂದ್ರೆ ಅಂದ್ರೆ ಭಾಗ 3ಕ್ಕೆ ಬಂದ್ರೆ ಈ ಪಾಠದ ಭಾಗ 3ರಲ್ಲಿ ನಾವೇನು ಅಭ್ಯಾಸ ಮಾಡಿದೀವಿ ಅಂತ ನೋಡಿದ್ರೆ ಪ್ರಮುಖವಾಗಿ 2 ಚಳವಳಿಗಳನ್ನ ಅಭ್ಯಾಸ ಮಾಡಿದ್ವಿ. ಒಂದು ಅಸಹಕಾರ ಚಳವಳಿ, ಮತ್ತೊಂದು ಕಾನೂನುಬದ್ಧ ಚಳವಳಿಯನ್ನ ಅಭ್ಯಾಸ ಮಾಡಿದ್ವಿ. ಅದರ ನಂತರದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ ಬಗ್ಗೆ ಕೂಡ ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಹೋದ್ವಿ ಅಲ್ವಾ. ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಚಳವಳಿಯ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿ. ಸೊ ಇಲ್ಲಿ ರೈತಪರ ಹೋರಾಟಗಳು, ರೈತ ದಂಗೆಗಳು, ಬುಡಕಟ್ಟು ಹೋರಾಟಗಳು, ಕಾರ್ಮಿಕರ ಹೋರಾಟಗಳು ಇವುಗಳನ್ನ ನೋಡಿದ ನಂತರದಲ್ಲಿ ಸ್ವತಂತ್ರ ಹೋರಾಟದ ಹಂತದಲ್ಲಿ ಆ ಸ್ವತಂತ್ರ ಹೋರಾಟಕ್ಕೆ ತುಂಬಾ ತೀವ್ರವಾಗಿರ್ತಕ್ಕಂಥ ಸ್ವರೂಪವನ್ನ ತಂದುಕೊಟ್ಟಿದ್ದು ಇಬ್ರು ಪ್ರಮುಖ ಮಹಾನಾಯಕರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಒಬ್ರು ಸುಭಾಷ್ ಚಂದ್ರ ಬೋಸ್, ಮತ್ತೊಬ್ರು ಅಂಬೇಡ್ಕರ್, ರೈಟ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಇಬ್ರು ಸ್ವತಂತ್ರ ಹೋರಾಟಗಾರರ ಬಗ್ಗೆ, ಇಬ್ರು ಮಹಾನ್ ಭಾವರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾರೆ. ಈ ಪಾಠ ಇವತ್ತಿನ ತರಗತಿಗೆ ಸಂಬಂಧಪಟ್ಟ ಹಾಗೆ ನೋಡಿ 4 ಅಂಕಗಳಿಗೆ ಕೇಳ್ತಕ್ಕಂತ ಪ್ರಮುಖ 2 ಪ್ರಶ್ನೆಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡ್ತೀವಿ. ಸೊ ಇಬ್ಬರ ಬಗ್ಗೆನೂ ಕೂಡ ಅಂದ್ರೆ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಮತ್ತು ಅಂಬೇಡ್ಕರ್ ಬಗ್ಗೆ ಇಬ್ಬರ ಬಗ್ಗೆಯೂ ಕೂಡ ಈ 4 ಅಂಕಗಳಿಗೆ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ದಟ್ಟವಾಗಿವೆ. ವ್ಯಕ್ತಿ ಪ್ರಧಾನ ಪ್ರಶ್ನೆಗಳು ಅಂತ ಹೇಳ್ತೀವಿ ಇಲ್ಲಿ. ಸುಭಾಷ್ ಚಂದ್ರ ಬೋಸ್ರ ಸ್ವತಂತ್ರ ಹೋರಾಟವನ್ನ ಕುರಿತು ಬರೆಯಿರಿ ಅಂತ ಕೇಳ್ಬೋದು, ಅಥವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ವತಂತ್ರ ಹೋರಾಟವನ್ನ ಕುರಿತು ಬರೆಯಿರಿ ಅಂತ ಬೇಕಾದ್ರೆ ಕೇಳ್ಬೋದು. ಸೊ 4 ಅಂಕದ ಪ್ರಶ್ನೆಗಳೇ. ಹಾಗಾಗಿ ತುಂಬಾ ಗಮನ ಇಟ್ಟು ತರಗತಿಯನ್ನ ಕೇಳಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾವ್ದಾದ್ಮೇಲೆ ಯಾವ್ದನ್ನು ಬರೀಬೇಕು ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ತಾರೆ. ಬನ್ನಿ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡ್ಬೇಡ. ಮೊದಲನೇದಾಗಿ ನಾವು ಸುಭಾಷ್ ಚಂದ್ರ ಬೋಸ್ನ ತಿಳ್ಕೊಳ್ಳೋಣ, ಆನಂತರದಲ್ಲಿ ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸುಭಾಷ್ ಚಂದ್ರ ಬೋಸ್, ಭಾರತದ ಸ್ವತಂತ್ರ ಹೋರಾಟ ಅಂತ ಬಂದಾಗ ಸುಭಾಷ್ ಚಂದ್ರ ಬೋಸ್ರ ಹೆಸರನ್ನ ಕೇಳದೆ ಇರೋರು ಯಾರು ಇಲ್ಲ ಅಲ್ವಾ. ಅವ್ರನ್ನ ಪ್ರೀತಿಯಿಂದ ನೇತಾಜಿ ಅಂತ ಕರೀತೀವಿ ಅಲ್ವಾ. ನೇತಾಜಿ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅಂದ ತಕ್ಷಣ ಒಂದು ಯೂನಿಫಾರ್ಮ್ ನೆನಪಾಗುತ್ತೆ ಅಲ್ವಾ. ಒಂದು ಯೂನಿಫಾರ್ಮ್ ನೆನಪಾಗುತ್ತೆ, ತಲೆ ಮೇಲೆ ಒಂದು ಟೋಪಿ ಅಲ್ವಾ, ಒಂದು ರೌಂಡ್ ಕನ್ನಡಕ, ಮಿಲಿಟರಿ ಡ್ರೆಸ್ ಅಲ್ಲಿ ಇರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ರು ಭಾರತಕ್ಕೆ ಸ್ವತಂತ್ರ ತಂದು ಕೊಡುವಲ್ಲಿ ಗಾಂಧೀಜಿಯವರಿಗಿಂತ ಭಿನ್ನವಾಗಿರ್ತಕ್ಕಂಥ ದಾರಿಯನ್ನ ತುಳಿದಿರ್ತಕ್ಕಂಥವ್ರು. ಗಾಂಧೀಜಿಯವರ ನಡುವೆ ಭಿನ್ನಾಭಿಪ್ರಾಯಗಳನ್ನ ಹೊಂದ್ಬಿಟ್ಟು ಪ್ರತ್ಯೇಕ ಪಕ್ಷವನ್ನ ಸ್ಥಾಪನೆ ಮಾಡಿ ಸಶಸ್ತ್ರ ಹೋರಾಟದ ಮೂಲಕ ಭಾರತಕ್ಕೆ ಸ್ವತಂತ್ರವನ್ನ ತಂದುಕೊಡ್ಲಿಕ್ಕೆ ಬಯಸಿದಂತವರು ಸುಭಾಷ್ ಚಂದ್ರ ಬೋಸ್. ಅಂದ್ರೆ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟದಿಂದ ನಾವು ಸ್ವತಂತ್ರನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಗಾಂಧೀಜಿಗೆ ಹೊರತಾಗಿ ನಾವು ಹಿಂಸಾತ್ಮಕ ರೀತಿಯಲ್ಲಿ ಅವ್ರು ಹೇಳ್ತಾರೆ, ಅವ್ರು ಕರೆ ಕೊಡ್ತಾರೆ, ಏನು ನೀವು ನಂಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನ ಕೊಡಿಸ್ತೇನೆ ಅಂತ ಅವರು ಕರೆ ಕೊಡ್ತಾರೆ. ದೇಶದ ಜನತೆಗೆ, ಯುವ ಜನತೆಗೆ ಕರೆ ಕೊಡ್ತಾರೆ. ಇವತ್ತಿಗೂ ಕೂಡ ಅವರ ಜನ್ಮದಿನವನ್ನ ನಾವು ಯುವ ದಿನಾಚರಣೆ ಅಂತಾನೆ ಕೂಡ ಆಚರಣೆ ಮಾಡ್ತೀವಿ, ಸುಭಾಷ್ ಚಂದ್ರ ಬೋಸ್ರ ದಿನಾಚರಣೆ. ನೋಡಿ, ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ನಾವು ತಿಳಿತಾ ಹೋದ್ರೆ ಜನವರಿ 23, 1897 ಡೇಟ್ ಅನ್ನ ನೆನಪಿಟ್ಕೊಳ್ಳಿ ಮಕ್ಕಳೇ. 1897 ಜನವರಿ 23ರಂದು ಒರಿಸ್ಸಾದ ಕಟಕ್ ನಲ್ಲಿ ಇವರು ಜನಿಸ್ತಾರೆ. ಒರಿಸ್ಸಾದ ಕಟಕ್ ನಲ್ಲಿ ಜನಿಸ್ತಾರೆ ಸುಭಾಷ್ ಚಂದ್ರ ಬೋಸ್. ಇವರ ತಂದೆ ಬಂದು ಜಾನಕಿನಾಥ ಬೋಸ್, ತಾಯಿ ಪ್ರಭಾವತಿ. ಎಲ್ಲಿ ಜನಿಸಿದ್ರು, ಎಷ್ಟರಲ್ಲಿ ಜನಿಸಿದ್ರು, ಅವರ ತಂದೆ ತಾಯಿಗಳು ಯಾರು ಅನ್ನೋದು ನೆನಪಿರಲಿ. ಎಲ್ಲಿ ಜನಿಸಿದ್ರು? ಒರಿಸ್ಸಾದ ಕಟಕ್ ನಲ್ಲಿ ಜನಿಸ್ತಾರೆ. ಎಷ್ಟರಲ್ಲಿ?
1897 ಜನವರಿ 23 ಜನಿಸ್ತಾರೆ. ತಂದೆ ಜಾನಕಿನಾಥ ಬೋಸ್, ತಾಯಿ ಪ್ರಭಾವತಿ. ಈ ಜಾನಕಿನಾಥ ಬೋಸ್ ಮತ್ತು ಪ್ರಭಾವತಿಯರಿಗೆ 14 ಜನ ಮಕ್ಕಳಿರ್ತಾರೆ. ಆ 14ರಲ್ಲಿ ಸುಭಾಷ್ ಚಂದ್ರ ಬೋಸರು 9ನೇ ಮಗುವಾಗಿ ಜನಿಸ್ತಾರೆ. ಸೊ ಸುಭಾಷ್ ಚಂದ್ರ ಬೋಸರು ತುಂಬಾ ಬುದ್ಧಿವಂತರಾಗಿರ್ತಾರೆ. ಆರಂಭದ ಶಿಕ್ಷಣವನ್ನ ಕಟಕ್ನಲ್ಲಿ ಪೂರೈಸಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸರು ಉನ್ನತ ವ್ಯಾಸಂಗವನ್ನ ಮಾಡ್ತಾರೆ. ಸೊ ಇವರು ಶಿಕ್ಷಣ ಪಡೆಯುವಂತಹ ಸಂದರ್ಭದಲ್ಲಿ ವಿವೇಕಾನಂದರ ಬರಹಗಳಿಂದ ಅವರ ಪ್ರಭಾವಲಯಕ್ಕೆ ಇವರು ಒಳಗಾಗಿರ್ತಾರೆ. ವಿವೇಕಾನಂದರಿಂದ ಸ್ಫೂರ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಇವರು ದೇಶಾಭಿಮಾನವನ್ನ ಬಾಲ್ಯದಿಂದಲೂ ಕೂಡ ಮೈಗೂಡಿಸ್ಕೊಂಡು ಬಂದಿರ್ತಾರೆ. ಇವರು ಬ್ರಿಟಿಷ್ ಸರ್ಕಾರ ನಡೆಸ್ತಾ ಇದ್ದಂತಹ ಒಂದು ICS ಪರೀಕ್ಷೆ, ಇಂಡಿಯನ್ ಸಿವಿಲ್ ಸರ್ವಿಸ್, ಭಾರತೀಯ ನಾಗರಿಕ ಸೇವೆ ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ನಲ್ಲಿ ವಿಜೇತರಾಗ್ತಾರೆ. ICS ಎಕ್ಸಾಮ್ ಗಳನ್ನ ಪಾಸ್ ಮಾಡೋದು ಬಹಳ ಕಷ್ಟ ಆಗಿನ ಸಂದರ್ಭಗಳಲ್ಲಿ. ಸೊ ICS ಎಕ್ಸಾಮ್ ಅನ್ನ 4th ರ್ಯಾಂಕ್, 4ನೇ ರ್ಯಾಂಕ್ ನಲ್ಲೂ ಪಾಸ್ ಆಗಿದ್ರು ಕೂಡ ಬ್ರಿಟಿಷ್ ಸರ್ಕಾರದಲ್ಲಿ ಪ್ರತಿಷ್ಠಿತ ಹುದ್ದೆಗೆ ಹೋಗಬಹುದಾಗಿದ್ರೂ ಕೂಡ ಆ ಹುದ್ದೆಯನ್ನ ತೊರೆದು ಅವರು ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಧುಮುಕ್ತಾರೆ. ಅದಕ್ಕೆ ಕಾರಣ ಅವರಿಗಿದ್ದಂತಹ ದೇಶ. ವಿವೇಕಾನಂದರ ಸ್ಫೂರ್ತಿದಾಯಕ ನುಡಿಗಳಿಂದ ಸ್ಫೂರ್ತಿ ಪಡ್ಕೊಂಡಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸರು ಭಾರತದ ಸ್ವತಂತ್ರ ಹೋರಾಟಕ್ಕೆ ಧುಮುಕ್ತಾರೆ. ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನ ತ್ಯಜಿಸಿ ಸ್ವತಂತ್ರ ಚಳವಳಿಗೆ ಧುಮುಕಿ ಪ್ರೀತಿಯಿಂದ ಜನರ ಪ್ರೀತಿ ನೇತಾಜಿ ಅಂತ ಕರೆಸಿಕೊಳ್ತಾರೆ. ಇವರು ಆಗಲೇ ಹೇಳಿದಾಗೆ ಗಾಂಧೀಜಿಯವರ ಸೌಮ್ಯ ಸ್ವಭಾವಕ್ಕೆ ವಿರುದ್ಧವಾಗಿರ್ತಕ್ಕಂಥ ನಿಲುವನ್ನ ಹೊಂದಿದ್ದಂಥವರು. ಅಂದ್ರೆ ಸುಮಾರು 1930ರ ದಶಕದ ಅವಧಿಯಲ್ಲಿ ಗಾಂಧೀಜಿಯವರ ಅಹಿಂಸಾತ್ಮಕ ಸೌಮ್ಯ ಹೋರಾಟದಿಂದ ಭಾರತಕ್ಕೆ ಸ್ವತಂತ್ರವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರತಿಯಾಗಿ ಏನ್ ಮಾಡಬೇಕು? ಸಶಸ್ತ್ರ ಹೋರಾಟದ ಮೂಲಕ ಸ್ವತಂತ್ರವನ್ನ ಪಡಿಬೇಕು ಅನ್ನೋ ನಿಲುವನ್ನ ಪ್ರತಿಪಾದಿಸಿದವರು ಸುಭಾಷ್ ಚಂದ್ರ ಬೋಸ್. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಇಡೀ ದೇಶ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಗಾಂಧೀಜಿಯವರ ಪ್ರಭಾವಲಯಕ್ಕೆ ಬಂದ್ಬಿಟ್ಟಿದೆ. ಗಾಂಧೀಜಿಯವರ ಸತ್ಯ, ಅಹಿಂಸೆ, ಸತ್ಯಾಗ್ರಹ ಏನಿದೆಯಲ್ಲ, ಸೊ ಈ ನಿಲುವನ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಸುಭಾಷ್ ಚಂದ್ರ ಬೋಸರು ದೇಶದ ಹೊರಗೆ, ಭಾರತದ ಗಡಿಯ ಹೊರಗಿದ್ದಂತಹ ಭಾರತೀಯ ಮೂಲದವರನ್ನ, ಭಾರತೀಯರನ್ನ ಬೇರೆ ಬೇರೆ ದೇಶಗಳಲ್ಲಿ ಯುದ್ಧ ಕೈದಿಗಳಾಗಿ ಬಂಧನದಲ್ಲಿರ್ತಕ್ಕಂಥ ಭಾರತೀಯರನ್ನ ಸಂಘಟಿಸಿ ತಾಯ್ನಾಡಿಗೆ ಬೆಂಬಲ ನೀಡುವಂತೆ ಇವರು ಕರೆ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಹಲವಾರು ರಾಷ್ಟ್ರಗಳಿಗೆ ಇವರು ಭೇಟಿ ಕೊಡ್ತಾರೆ. ನೋಡಿ, ವಿಯೆನ್ನಾ, ಬರ್ಲಿನ್, ರೋಮ್, ಇಸ್ತಾಂಬೂಲ್, ಹೀಗೆ ಬೇರೆ ಬೇರೆ ಪ್ರದೇಶಗಳನ್ನ ಸಂಪರ್ಕ ಮಾಡಿ ಅಲ್ಲಿರ್ತಕ್ಕಂಥ ಭಾರತೀಯರನ್ನ ತಾಯ್ನಾಡಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲಿಸುವಂತೆ ಇವರು ಅವರ ಮನವನ್ನ ಒಲಿಸ್ತಾರೆ. ನೋಡಿ, ದೇಶದ ಗಡಿ ಆಚೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿನ ಜನರನ್ನ ಸಂಪರ್ಕಿಸಿ ಅಲ್ಲಿಂದ ಭಾರತದ ಸ್ವತಂತ್ರ ಹೋರಾಟಕ್ಕೆ ಬೆಂಬಲವನ್ನು ತಂದಿರ್ತಕ್ಕಂಥದ್ದು ಸುಭಾಷ್ ಚಂದ್ರ ಬೋಸ್. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯುರೋಪಿನ ರಾಷ್ಟ್ರಗಳಲ್ಲಿ ಕಮ್ಯುನಿಸ್ಟ್ ಬೆಳವಣಿಗೆಗಳು ಉಂಟಾಯಿತು. ಯುರೋಪಿನ ರಾಷ್ಟ್ರಗಳಲ್ಲಿ ಉಂಟಾದಂತಹ ಕಮ್ಯುನಿಸ್ಟ್ ಮತ್ತು ಸಮಾಜವಾದಿ ಅಲೆ ಭಾರತದ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನ ತಂದಿರುತ್ತೆ. ಯುರೋಪಿನ ರಾಷ್ಟ್ರದಲ್ಲಿ ಉಂಟಾದಂತಹ ಕಮ್ಯುನಿಸ್ಟ್ ಅಲೆ ಭಾರತದ ಕಾಂಗ್ರೆಸ್ನ ಒಳಗೂ ಕೂಡ ಒಂದಷ್ಟು ಬದಲಾವಣೆಗಳನ್ನ ಉಂಟು ಮಾಡ್ತಾ ಇರುತ್ತೆ. ಕಾಂಗ್ರೆಸ್ನಲ್ಲೂ ಕೂಡ ಎಡಪಂಥೀಯ ವಿಚಾರಧಾರೆಗಳು ಪ್ರಬಲವಾಗಿರ್ತಕ್ಕಂಥ ಒಂದು ಸಂದರ್ಭ. ಸೊ ಆ ಸಂದರ್ಭದಲ್ಲಿ ಈ ಸುಭಾಷ್ ಚಂದ್ರ ಬೋಸರು ಸಮಾಜವಾದಿ ಅಲೆಯನ್ನ ಗಮನಿಸಿ 1934ರಲ್ಲಿ ಕಾಂಗ್ರೆಸ್ನ ಒಳಗೇನೆ ಮತ್ತೊಂದು ಸಂಘಟನೆಯನ್ನ ಉಂಟು ಹಾಕ್ತಾರೆ. ಜವಾಹರ್ಲಾಲ್ ನೆಹರೂರವರ ಸಹಯೋಗದೊಂದಿಗೆ ಅವರ ಜೊತೆ ಸೇರ್ಕೊಂಡು ನೆಹರು
ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ 1934ರಲ್ಲಿ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಳಗೇನೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಅಂತ ಮತ್ತೊಂದು ಸಂಘಟನೆಯನ್ನ ಹುಟ್ಟುಹಾಕ್ತಾರೆ. ಆ ಮೂಲಕ ಸಮಾಜವಾದಿ ಅಲೆಯನ್ನ ಭಾರತದಲ್ಲಿ ಪ್ರತಿಪಾದಿಸಿದವರು ಸುಭಾಷ್ ಚಂದ್ರ ಬೋಸ್. ಭಾರತೀಯ ಕಾಂಗ್ರೆಸ್ನ ನಿಕಟವರ್ತಿಯಾಗಿದ್ದುಕೊಂಡು ಗಾಂಧೀಜಿಯವರ ಜೊತೆ ಭಿನ್ನಾಭಿಪ್ರಾಯವನ್ನ ಹೊಂದಿದ್ರು ಕೂಡ 1938ರಲ್ಲಿ ಹರಿಪುರದಲ್ಲಿ ನಡೆದಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನ ಸುಭಾಷ್ ಚಂದ್ರ ಬೋಸ್ ವಹಿಸಿಕೊಳ್ತಾರೆ. ಸೊ ಇಲ್ಲೊಂದು ಸ್ವಲ್ಪ ಗೊಂದಲ ಇದೆ ಮಕ್ಕಳೇ. ಏನು ಅಂತ ಹೇಳಿದ್ರೆ, ಕೆಲವು ಕಡೆಗಳಲ್ಲಿ ಗಾಂಧೀಜಿಯವರ ಬೆಂಬಲದಿಂದಾಗಿ ಹರಿಪುರ ಕಾಂಗ್ರೆಸ್ನ ಅಧಿವೇಶನವನ್ನ ಸುಭಾಷ್ ಚಂದ್ರ ಬೋಸರು ವಹಿಸಿಕೊಂಡ್ರು ಅಂತ ಕೆಲವು ಕಡೆ ಹೇಳಿದ್ರೆ, ಮತ್ತೆ ಕೆಲವು ಕಡೆಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಗಾಂಧೀಜಿಯವರ ವಿರೋಧದ ನಡುವೆಯೂ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸುಭಾಷ್ ಚಂದ್ರ ಬೋಸರು ಆಯ್ಕೆ ಆಗ್ತಾರೆ ಅನ್ನೋದನ್ನು ಕೂಡ ಪ್ರತಿಪಾದನೆ ಮಾಡ್ತಾರೆ. ಸೊ ಏನಾರು ಇರಲಿ, ವಿರೋಧದ ನಡುವೆಯೋ ಅಥವಾ ಬೆಂಬಲದ ನಡುವೆಯೋ 1938ರ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ಯಾರು ವಹಿಸಿಕೊಂಡಿದ್ರು ಅಂತ ನೋಡಿದ್ರೆ ಅದು ಸುಭಾಷ್ ಚಂದ್ರ ಬೋಸ್ ವಹಿಸಿಕೊಂಡಿದ್ರು. ಇಲ್ಲಿ ಈ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸರ ನಡುವಿನ ಭಿನ್ನಾಭಿಪ್ರಾಯ ತಾರಕಕ್ಕೇರ್ತಾ ಹೋಗುತ್ತೆ. ಗಾಂಧೀಜಿಯವರು ಅಹಿಂಸಾತ್ಮಕ ರೀತಿಯಲ್ಲಿ ಸ್ವತಂತ್ರ ಹೋರಾಟವನ್ನ ರೂಪಿಸ್ತಾ ಇದ್ರೆ, ಸುಭಾಷ್ ಚಂದ್ರ ಬೋಸರು ಗಾಂಧೀಜಿಯ ಈ ಅಹಿಂಸಾತ್ಮಕ ಹೋರಾಟ ಯಾವ ಫಲವನ್ನು ತಂದುಕೊಡೋದಿಲ್ಲ, ಬದಲಾಗಿ ಬ್ರಿಟಿಷರ ಯುದ್ಧ ನೀತಿಗೆ, ಗಾಂಧೀಜಿಯ ಮೃದು ಧೋರಣೆಗೆ ವಿರುದ್ಧವಾಗಿ ಸಶಸ್ತ್ರ ಹೋರಾಟವನ್ನು ಪ್ರತಿಪಾದನೆ ಮಾಡಿದಂತವರು ಸುಭಾಷ್ ಚಂದ್ರ ಬೋಸ್. ಸೊ ಹಾಗಾಗಿ ಅವ್ರೇನ್ ಮಾಡ್ತಾರೆ ನೋಡಿ, ಗಾಂಧಿ ಮತ್ತು ಸುಭಾಷ್ ಭಿನ್ನಾಭಿಪ್ರಾಯ ಹೆಚ್ಚಾದಾಗ ಸುಭಾಷ್ ಚಂದ್ರ ಬೋಸರು ಭಾರತೀಯ ಕಾಂಗ್ರೆಸ್, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಅದನ್ನ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ. ಸುಭಾಷ್ ಚಂದ್ರ ಬೋಸರು ಕಟ್ಟಿದಂತಹ ಪಕ್ಷ ಯಾವುದು ಅಂತ ಹೇಳಿದ್ರೆ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಪಕ್ಷವನ್ನ ಸಂಘಟನೆ ಮಾಡಿ, ಕಾಂಗ್ರೆಸ್ನ ಒಳಗಡೆನೆ ಸಂಘಟನೆ ಮಾಡಿರು ಅಂತ ಹೇಳ್ತಾರೆ. ಸೊ ಈ ಪಕ್ಷದ ಆಶಯ ಏನಾಗಿತ್ತು ಅಂತ ಹೇಳಿದ್ರೆ ಪ್ರಗತಿಪರ ಮತ್ತು ತೀವ್ರ ಆಶಯಗಳನ್ನ ಒಳಗೊಂಡಿತ್ತು ಈ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಒಂದು ಪಕ್ಷ. ಸುಭಾಷ್ ಚಂದ್ರ ಬೋಸರು ಗಾಂಧೀಜಿಯವರ ಮೃದು ಧೋರಣೆಗೆ ವಿರುದ್ಧವಾಗಿ ಸಂಘಟನೆ ಮಾಡಿರ್ತಕ್ಕಂಥ ಪಕ್ಷ ಫಾರ್ವರ್ಡ್ ಬ್ಲಾಕ್. ನಿಮ್ಮ ಉತ್ತರಗಳಲ್ಲಿ ಈ ಹೈಲೈಟ್ಗಳು ಇರಬೇಕು ಮಕ್ಕಳೇ, ಎಷ್ಟರಲ್ಲಿ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ. ಸುಭಾಷ್ ಮತ್ತು ಗಾಂಧಿಯರ ನಡುವೆ ಭಿನ್ನಾಭಿಪ್ರಾಯ ಬಂದಿದ್ದು, ಹರಿಪುರ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದು, ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನ ಸ್ಥಾಪನೆ ಮಾಡಿದ್ದು. ಸೊ ಇದರ ಆಶಯ ಪ್ರಗತಿಪರ ಮತ್ತು ತೀವ್ರ ಆಶಯಗಳನ್ನ ಒಳಗೊಂಡಿರುತ್ತೆ. ಸೊ ಇದನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ವಿರುದ್ಧವಾಗಿ, ಅಂದ್ರೆ ಆ ನಿಲುವಿಗೆ ವಿರುದ್ಧವಾಗಿ ಸುಭಾಷ್ ಚಂದ್ರ ಬೋಸ್ ಫಾರ್ವರ್ಡ್ ಬ್ಲಾಕ್ ಅನ್ನ ಕಟ್ಟಿದ್ದು. ಅವರ ಹೋರಾಟದ ತೀವ್ರತೆಯನ್ನು ಹರಿತಿರ್ತಕ್ಕಂಥ ಬ್ರಿಟಿಷರು ಏನ್ ಮಾಡ್ತಾರೆ, ಸುಭಾಷ್ ಚಂದ್ರ ಬೋಸರನ್ನ ಬಂಧಿಸಿ ಕಲ್ಕತ್ತಾದಲ್ಲಿ ಅವ್ರನ್ನ ಗೃಹ ಬಂಧನದಲ್ಲಿ ಇಡ್ತಾರೆ. ಯಾವಾಗ ಸುಭಾಷ್ ಚಂದ್ರ ಬೋಸರನ್ನ ಬಂಧಿಸಿ ಗೃಹ ಬಂಧನದಲ್ಲಿ ಇಡ್ತಾರೆ, ಆ ಗೃಹ ಬಂಧನದಿಂದ ತಪ್ಪಿಸಿಕೊಂಡಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಸೀದಾ ಎಲ್ಲಿಗೆ ಹೋಗ್ತಾರೆ, ಜರ್ಮನಿಗೆ ಹೋಗ್ತಾರಂತೆ. ಕಲ್ಕತ್ತಾದ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ಹೋಗ್ತಾರೆ. ಜರ್ಮನಿಯಲ್ಲಿ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಅಲ್ವಾ, ಆ ಹಿಟ್ಲರ್ನ ಭೇಟಿ ಮಾಡ್ತಾರೆ. ಹಿಟ್ಲರ್ನ ಜೊತೆ ದೇಶದ ಪರಿಸ್ಥಿತಿಯ ಸಮಾಲೋಚನೆ ಮಾಡ್ತಾರೆ. ಸೊ ಹಿಟ್ಲರ್ ಎಲ್ಲ ರೀತಿಯ ಸಹಕಾರವನ್ನ ನೀಡೋದಾಗಿ ಸುಭಾಷ್ ಚಂದ್ರ ಬೋಸರಿಗೆ ಭರವಸೆಯನ್ನ ಕೊಡ್ತಾರೆ. ನೋಡಿ, ದೇಶವನ್ನ ದಾಟಿ ಬೇರೆ ದೇಶಕ್ಕೆ ಹೋಗಿ ಅಲ್ಲಿಂದ ಭಾರತದ ಸ್ವತಂತ್ರ ಹೋರಾಟಕ್ಕೆ ಬೆಂಬಲವನ್ನ ಪಡೆದುಕೊಂಡು ಆ ಜರ್ಮನಿಯಲ್ಲಿ ಇರ್ತಕ್ಕಂಥ ಭಾರತೀಯ ಯುದ್ಧ ಖೈದಿಗಳನ್ನ ಸಂಘಟನೆ ಮಾಡಿ, ನೋಡಿ ಜರ್ಮನಿಯಲ್ಲಿ ಇದ್ದಂತ ಎಲ್ಲ ಭಾರತೀಯ ಯುದ್ಧ ಖೈದಿಗಳನ್ನ ಸಂಘಟಿಸಿ ಅವರನ್ನ ಸ್ವತಂತ್ರ ಹೋರಾಟಕ್ಕೆ, ಭಾರತದ ಸ್ವತಂತ್ರ ಹೋರಾಟಕ್ಕೆ ಅಣಿಗೊಳಿಸ್ತಾರೆ. ಆ ಸಂದರ್ಭದಲ್ಲಿ ಭಾರತೀಯರನ್ನ ಹೋರಾಟಕ್ಕೆ ಪ್ರಚೋದಿಸುವ ಸಲುವಾಗಿ ಅವರು ಆಜಾದ್ ಹಿಂದ್ ರೇಡಿಯೋ ಮೂಲಕ
ಜರ್ಮನಿಯಿಂದ ಭಾರತದ ಸ್ವತಂತ್ರ ಹೋರಾಟಕ್ಕೆ ಭಾರತೀಯರಿಗೆ ತಮ್ಮ ಭಾಷಣಗಳನ್ನ ಪ್ರಚಾರ ಮಾಡ್ತಾರೆ. ಬಹಳ ಪರಿಣಾಮಕಾರಿಯಾಗಿದ್ದಂತಹ ಸಾಧನ. ಯಾರು ಸುಭಾಷ್ ಚಂದ್ರ ಬೋಸರು ಆಕಾಶವಾಣಿಯಲ್ಲಿ ಸ್ವತಂತ್ರ ಹೋರಾಟದ ಬಗೆಗೆ ಜನಸಾಮಾನ್ಯರಿಗೆ ಭಾಷಣಗಳನ್ನ ಪ್ರಸಾರ ಮಾಡೋದ್ರ ಮೂಲಕ ಅವರನ್ನ ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆಗೊಳಿಸ್ತಾರೆ. ಸೊ ಈ ಆಜಾದ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣಗಳನ್ನ ಪ್ರಸಾರ ಮಾಡ್ತಿದ್ವು ಅನ್ನೋದು ಕೂಡ ಮುಖ್ಯ. ಆ ನಂತರದಲ್ಲಿ ಬೆಳವಣಿಗೆ ಏನಾಗುತ್ತೆ ಅಂದ್ರೆ ಎರಡನೇ ಮಹಾಯುದ್ಧ ಸಂದರ್ಭ ನಡೀತಾ ಇದೆ. ಸೊ ಆ ಸಂದರ್ಭದಲ್ಲಿ ಜಪಾನ್ ಮುನ್ನಡೆಯನ್ನ ಗಳಿಸುತ್ತೆ, ಜಪಾನ್ ಗೆಲುವು ಸಾಧಿಸ್ತು ಅನ್ನೋ ವರ್ತಮಾನ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಜಪಾನಿನ ನೆರವನ್ನ ಪಡ್ಕೊಂಡ್ರೆ ಖಂಡಿತವಾಗಿ ಭಾರತದ ಸ್ವತಂತ್ರ ಹೋರಾಟಕ್ಕೆ ಬೆಂಬಲ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇವರೇನ್ ಮಾಡ್ತಾರೆ, ಜಪಾನ್ ತರ್ತಾರೆ, ಜರ್ಮನಿಯಿಂದ ಜಪಾನ್ಗೆ ತರ್ತಾರೆ ಜಲಾಂತರ್ಗಾಮಿ ಮೂಲಕ. ಜಪಾನ್ಗೆ ಹೋಗಿ ಜಪಾನ್ ನಲ್ಲಿ ರಾಸ್ ಬಿಹಾರಿ ಬೋಸ್ ಭೇಟಿ ಆಗ್ತಾರೆ. ರಾಸ್ ಬಿಹಾರಿ ಬೋಸ್ ಜಪಾನಿನ ಟೋಕಿಯೋದಲ್ಲಿ ಇದ್ಕೊಂಡು ಅಲ್ಲಿ ಭಾರತೀಯ ಖೈದಿಗಳನ್ನ ಎಲ್ಲ ಸಂಘಟನೆ ಮಾಡಿ ರಾಸ್ ಬಿಹಾರಿ ಬೋಸ್ ಒಂದು ಪಕ್ಷವನ್ನು ಕಟ್ಟಿರ್ತಾರೆ, ಒಂದು ಸೇನೆಯನ್ನ ಕಟ್ಟಿರ್ತಾರೆ. ಆ ಸೇನೆಗೆ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅಂತ ಹೆಸರಿಟ್ಟಿರ್ತಾರೆ. ಎಸ್, ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನೋ ಹೆಸರಿನಲ್ಲಿ ರಾಸ್ ಬಿಹಾರಿ ಬೋಸ್ ಒಂದು ಸೈನ್ಯವನ್ನ ನಿರ್ಮಾಣ ಮಾಡಿರ್ತಾರೆ. ಈ ಸೈನ್ಯಕ್ಕೆ ಸುಭಾಷ್ ಚಂದ್ರ ಬೋಸರು INA ಅಂತ ಹೆಸರಿಡ್ತಾರೆ. INA ಸುಭಾಷ್ ಚಂದ್ರ ಬೋಸರ ಸೈನ್ಯ ಯಾವುದು ಅಂತ ಕೇಳಿದ್ರೆ INA ಅಂತ ಹೇಳ್ಬೇಕಾಗುತ್ತೆ. ಇಂಡಿಯನ್ ನ್ಯಾಷನಲ್ ಆರ್ಮಿ, ಭಾರತೀಯ ರಾಷ್ಟ್ರೀಯ ಸೇನೆ. ಸೊ ರಾಸ್ ಬಿಹಾರಿ ಬೋಸ್ ನೇತೃತ್ವದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸೈನ್ಯ ನೆಕ್ಸ್ಟ್ ಮುಂದಿನ ಹಂತಗಳಲ್ಲಿ ಆ ಸೈನ್ಯದ ಸಂಪೂರ್ಣ ಜವಾಬ್ದಾರಿಯನ್ನ, ನೇತೃತ್ವವನ್ನ, ನಾಯಕತ್ವವನ್ನ ಸುಭಾಷ್ ಚಂದ್ರ ಬೋಸರು ವಹಿಸಿಕೊಳ್ತಾರೆ. ಅಂದ್ರೆ ಸುಭಾಷ್ ಚಂದ್ರ ಬೋಸರ ನಾಯಕತ್ವದಲ್ಲಿ, ನೇತೃತ್ವದಲ್ಲಿ INA ಇಂಡಿಯನ್ ನ್ಯಾಷನಲ್ ಆರ್ಮಿ ಭಾರತವನ್ನ ಸ್ವತಂತ್ರಗೊಳಿಸತಕ್ಕಂತ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತೆ. ಆ ಸಂದರ್ಭದಲ್ಲಿ ಭಾರತದಲ್ಲಿದ್ದಂತ ಬಹುತೇಕ ಸೇನಾನಿಗಳು, ಸ್ವತಂತ್ರ ಹೋರಾಟಕ್ಕೆ ಇಚ್ಛೆ ಪಟ್ಟಿರ್ತಕ್ಕಂಥ ಸೇನಾನಿಗಳು INA ಸೇರ್ತಾರೆ. ಆ ಮೂಲಕ ಸುಭಾಷ್ ಚಂದ್ರ ಬೋಸ್ ನೇತೃತ್ವದಲ್ಲಿ ಹೋರಾಟವನ್ನ ರೂಪಿಸ್ತಾರೆ. ಸೊ ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸರು ದೆಹಲಿ ಚಲೋ ಕರೆ ಕೊಡ್ತಾರೆ. ಅಂದ್ರೆ ಬ್ರಿಟಿಷರ ಕೈವಶವಾಗಿದ್ದಂತಹ ದೆಹಲಿಯನ್ನ ಸ್ವತಂತ್ರ ಪಡಿಸಲಿಕ್ಕಾಗಿ ದೆಹಲಿಯಲ್ಲಿ ದೆಹಲಿಯನ್ನ ಬ್ರಿಟಿಷರ ದಾಸ್ಯದಿಂದ ಮುಕ್ತಗೊಳಿಸುವ ಸಲುವಾಗಿ ದೆಹಲಿ ಚಲೋ ಅಂತ ಕರೆ ಕೊಡ್ತಾರೆ. ಈ ದೆಹಲಿ ಚಲೋ ಸಂದರ್ಭದಲ್ಲಿ ಈ ಸುಭಾಷ್ ಚಂದ್ರ ಬೋಸ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನ್ ಹೇಳಿಕೆ ಕೊಡ್ತಾರೆ ಅಂದ್ರೆ, ಭಾರತ ಮತ್ತು 38 ಕೋಟಿ ನನ್ನ ದೇಶೀಯರನ್ನ ವಿಮುಕ್ತಗೊಳಿಸ್ತೇನೆ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಖಂಡಿತವಾಗಿಯೂ ಸ್ವತಂತ್ರ ಕೊಡ್ತೇನೆ. ಅಂದ್ರೆ ಇಲ್ಲಿ ಅಹಿಂಸಾತ್ಮಕವಾಗಿ ಹೋರಾಡಿದ್ರೆ ಸ್ವತಂತ್ರನ ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ, ಬದಲಾಗಿ ಸಶಸ್ತ್ರ ಹೋರಾಟವನ್ನು ಮಾಡಿ ನಾವು ಸ್ವತಂತ್ರವನ್ನು ಪಡಿಬೇಕು ಅನ್ನೋ ನಿಲುವನ್ನ ವ್ಯಕ್ತಪಡಿಸ್ತಾರೆ. ಸೊ ಈ INA ಒಂದು ಬ್ರಾಂಚ್ ಬಂದ್ಬಿಟ್ಟು ಝಾನ್ಸಿ ರೆಜಿಮೆಂಟ್ ಅಂತಕ್ಕಂತ ಒಂದು ಶಾಖೆ ಇರುತ್ತೆ. ಝಾನ್ಸಿ ರೆಜಿಮೆಂಟ್ ನ ಶಾಖೆಯ ಮುಂದಾಳತ್ವನ ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಅದರ ನಿರ್ವಹಣೆಯನ್ನ ನೋಡ್ಕೊಳ್ತಾರೆ. INA ಮಹಿಳಾ ದಂಡನಾಯಕಿ ಯಾರು ಅಂತ ಕೇಳ್ಬೋದು. ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಇವಳು ಝಾನ್ಸಿ ರೆಜಿಮೆಂಟಿನ ಮುಂದಾಳತ್ವವನ್ನ ವಹಿಸಿಕೊಂಡಿರ್ತಾಳೆ. ಇನ್ನ ದೆಹಲಿ ಚಲೋಗೆ ಕರೆಕೊಂಡಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸರು, ಸೊ ಅವರ ಮಾರ್ಗದರ್ಶನದ ಪ್ರಕಾರ ಏನ್ ಮಾಡ್ತಾರೆ, INA ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಬರ್ಮಾದ ರಾಜಧಾನಿ ರಂಗೂನ್ ಇದೆಯಲ್ಲ, ಆ ರಂಗೂನಿಂದ ಅಂದ್ರೆ ಬರ್ಮಾದ ಗಡಿಯಲ್ಲಿ ಸಶಸ್ತ್ರ ಹೋರಾಟವನ್ನ ಆರಂಭಿಸ್ತಾರೆ. ಆರಂಭದಲ್ಲಿ ಭಾರತದ ಪೂರ್ವ ಭಾಗದಲ್ಲಿ ಬರ್ತಕ್ಕಂಥ ಮಣಿಪಾಲ್, ಇಂಪಾಲ್ ಅಂತ ಏನ್ ಪ್ರದೇಶಗಳು ಬರ್ತಾ ಇದೆ, ಸೊ ಆ ಪ್ರದೇಶಗಳನ್ನ ಸಂಪೂರ್ಣವಾಗಿ INA ತನ್ನ ಕೈವಶ ಮಾಡಿಕೊಳ್ಳುತ್ತೆ, ಸಶಸ್ತ್ರ ಹೋರಾಟ ನಡೆಸ್ತಾರೆ. ಈ ಸಂದರ್ಭದಲ್ಲಿ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸುಭಾಷ್ ಚಂದ್ರ ಬೋಸರು ಏನ್ ಮಾಡ್ತಾ ಇರ್ತಾರೆ, ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಸುಭಾಷ್ ಚಂದ್ರ ಬೋಸರು ಮರಣ ಹೊಂದ್ತಾರೆ. ಸುಭಾಷ್ ಚಂದ್ರ ಬೋಸ್ರ ನಿಧನ ದೊಡ್ಡ ಆಘಾತ ಆಗಿರುತ್ತೆ INAಗೆ.
ಅವರ ನಿಧನದೊಂದಿಗೆ ಈ ರಂಗೂನ್ ಏನಿದೆ ಬರ್ಮಾದ ರಾಜಧಾನಿ ಈ ರಂಗು ಬ್ರಿಟಿಷರ ವಶ ಆಗುತ್ತೆ. ಯಾವಾಗ ರಂಗೂನ್ ಬ್ರಿಟಿಷರ ವಶ ಆಗುತ್ತೆ, ಅಲ್ಲಿರುವ ಎಲ್ಲಾ ಐಎನ್ಎ ಸೈನಿಕರನ್ನ ಬಂಧಿಸ್ತಾರೆ. ಹಾಗೆ ಬಂಧನಕ್ಕೊಳಗಾಗಿರ್ತಕ್ಕಂಥ ಐಎನ್ಎ ಸೈನಿಕರನ್ನ ತೀವ್ರತರದ ವಿಚಾರಣೆಗೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಐಎನ್ಎ ಸೈನಿಕರನ್ನ ಬಿಡುಗಡೆಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇನ್ಕ್ಲೂಡಿಂಗ್ ಗಾಂಧೀಜಿಯವರನ್ನು ಒಳಗೊಂಡಂತೆ ಬಹುತೇಕ ಕಾಂಗ್ರೆಸ್ನ ನಾಯಕರು ಈ ಐಎನ್ಎ ಸೈನಿಕರನ್ನ ಬಿಡುಗಡೆಗೊಳಿಸಲಿಕ್ಕೆ ಪ್ರಯತ್ನವನ್ನ ಮಾಡಿ ಅದರಲ್ಲಿ ಯಶಸ್ವಿ ಆಗ್ತಾರೆ ಅಂತ ದಾಖಲಾಗಿದೆ. ಸೊ ನೋಡಿ, ಇದು ಸುಭಾಷ್ ಚಂದ್ರ ಬೋಸರ ಸ್ವತಂತ್ರ ಹೋರಾಟವನ್ನ ಕುರಿತು ಬರೆಯಿರಿ ಅಂತ ಹೇಳಿದ್ರೆ ಎಲ್ಲ ಅಂಶಗಳು ನಮಗೆ ನೆನಪಿರ್ಬೇಕು. ಎಲ್ಲಿಂದ ಎಲ್ಲೋದ್ರು, ಏನಾಯ್ತು, ಹೇಗಾಯ್ತು, ಕೊನೆಗೆ ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದ್ರು. ಸೊ ಕ್ರಾಂತಿಯ ಕಿಡಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದ್ತಾರೆ. ಇವನ್ನ ಸುಭಾಷ್ ಚಂದ್ರ ಬೋಸರು ಜೊತೆಗೆ ಅವರು ಯಾರಿಂದ ಪ್ರೇರಣೆಗೊಂಡಿದ್ರು? ವಿವೇಕಾನಂದರ ವಾಣಿ. ರೈಟ್. ಒಂದು ಅರ್ಥದಲ್ಲಿ ಹೇಳ್ಬೇಕು ಅಂತಂದ್ರೆ ಸಿಡಿಲು ಹೊಡೆದು ಹೇಗೆ ಒಂದು ಹಂತದಲ್ಲಿ ತನ್ನ ಪ್ರಖರತೆಯನ್ನ ತೋರಿಸುತ್ತೋ ಹಾಗೆ ಸುಭಾಷ್ ಚಂದ್ರ ಬೋಸ್ ಒಂದು ಹಂತದಲ್ಲಿ ಸುಭಾಷ್ ಚಂದ್ರ ಬೋಸರು ಬದುಕಿದ್ದಿದ್ರೆ, ಆ ಯೋಜನೆ ಹಾಗೆ ಮುಂದುವರೆದಿದ್ರೆ 1947ಕ್ಕಿಂತ ಮೊದಲೇನೆ ಭಾರತ ಸ್ವತಂತ್ರ ಆಗ್ತಿತ್ತು ಅಂತ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಸೊ ಅಷ್ಟರ ಮಟ್ಟಿಗೆ ಸ್ವತಂತ್ರ ಹೋರಾಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ದೇಶಕ್ಕಾಗಿ ತನ್ನ ಪ್ರಾಣವನ್ನ ಅರ್ಪಣೆ ಮಾಡಿರ್ತಕ್ಕಂಥ ಒಬ್ಬ ಅಪ್ರತಿಮ ಸ್ವತಂತ್ರ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್. ಫೈನ್. ಟೆಕ್ಸ್ಟ್ ಬಂದ್ಬಿಟ್ಟು ಅಂಬೇಡ್ಕರ್ ಬಗ್ಗೆ. ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಒಬ್ಬ ನಿಮ್ನ ವರ್ಗದ ವ್ಯಕ್ತಿಯಾಗಿದ್ದುಕೊಂಡು ಶಿಕ್ಷಣವನ್ನ ಪಡಿಬೇಕಾದ್ರೆ ಪಡಬಾರದ ಕಷ್ಟಗಳನ್ನ ಪಟ್ಟು ಇಡೀ ಸಮಾಜವನ್ನ ಸಂಪೂರ್ಣವಾಗಿ ಬದಲಾಯಿಸಬೇಕು, ವ್ಯವಸ್ಥೆಯನ್ನ ಬದಲಾಯಿಸಬೇಕು ಅನ್ನೋ ಪಣ ತೊಟ್ಟು ಭಾರತದ ಮೇರು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಭಾರತ ರತ್ನವಾಗಿ ಕಾಯ್ಗೊಳಿಸಿತು ಡಾಕ್ಟರ್ BR ನೋಡಿ, ಅಂಬೇಡ್ಕರ್ ಹೋರಾಟಗಳನ್ನ ನಾವು ನೋಡ್ತಾ ಬಂದ್ರೆ ಇದು ಕೂಡ 4 ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ ಮಕ್ಕಳೇ. ಹಾಗಾಗಿ ಅಂಬೇಡ್ಕರ್ ಅವರ ಸಾಧನೆಗಳನ್ನು ಕುರಿತು ಬರೆಯಿರಿ ಅಂತ ಕೇಳಿದಾಗ ಅಂಬೇಡ್ಕರ್ ಅವರ ಜೀವನ ಸಾಧನೆಗಳ ಬಗ್ಗೆ ಬರೀತಾ ಹೋಗ್ಬೇಕು. ಏಪ್ರಿಲ್ 14 ನಾವು ಪ್ರತಿ ವರ್ಷ ಏಪ್ರಿಲ್ 14ನ ಅಂಬೇಡ್ಕರ್ ದಿನ ಅಂತ, ಅಂಬೇಡ್ಕರ್ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಸೊ ದಿನಾಂಕ ಗೊತ್ತಿರುತ್ತೆ, ಏಪ್ರಿಲ್ 14. ಇಸ್ವಿ ನೆನ್ಪಿಟ್ಕೊಳ್ಳಿ, 1891 ಏಪ್ರಿಲ್ 14ರಂದು ಅಂಬೇಡ್ಕರ್ ಜನಿಸ್ತಾರೆ. ಎಲ್ಲಿ ಜನಿಸ್ತಾರೆ ಅಂತ ನೋಡಿದ್ರೆ ಮಧ್ಯಪ್ರದೇಶದ ಮಾಹೋ ಮಿಲಿಟರಿ ಕ್ಯಾಂಪ್ ನಲ್ಲಿ ಜನಿಸ್ತಾರೆ. ಇವರ ಜನನ ಆಗಿದ್ದು ಮಧ್ಯಪ್ರದೇಶದ ಮಾಹೋದ ಮಿಲಿಟರಿ ಕ್ಯಾಂಪ್. ಯಾಕೆ ಮಿಲಿಟರಿ ಕ್ಯಾಂಪ್ ನಲ್ಲಿ ಯಾಕೆ ಜನಿಸಿದ್ರು ಅಂತ ನೋಡಿದ್ರೆ ಇವರ ತಂದೆ ಯಾರು? ರಾಮ್ಜಿ ಸೆಕ್ಪಾಲ್ ಅಂತ ಇದ್ದಾರೆ ನೋಡಿ. ಈ ರಾಮ್ಜಿ ಸೆಕ್ಪಾಲ್ ಮಿಲಿಟರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಹಾಗಾಗಿ ಇವರು ಜನಿಸಿದಾಗ ಇವರು ಮಿಲಿಟರಿ ಕ್ಯಾಂಪ್ ನಲ್ಲಿ ವಾಸವಾಗಿದ್ದರಿಂದ ಇವರು ಮಧ್ಯಪ್ರದೇಶದ ಮಾಹೋ ಮಿಲಿಟರಿ ಕ್ಯಾಂಪ್ ನಲ್ಲಿ ಜನಿಸಿದ್ರು. ಹಾಗಾದ್ರೆ ಇವರು ಊರು ಯಾವುದು ಅಂತ ನೋಡಿದ್ರೆ ನಾವು ಓದಿದೀವಿ ಅಂಬಾವಾಡೆ ಅಲ್ವಾ? ಅಂಬಾವಾಡೆ. ಸೊ ಅಂಬಾವಾಡೆ ಅನ್ನೋದನ್ನ ಓದಿದ್ವಿ. ಯಾವ ಮಾಹೋ ಅಂತ ಹೇಳ್ತಿದಾರಲ್ಲ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇವರ ಊರ್ ಬಂದು ಮಹಾರಾಷ್ಟ್ರ ಜಿಲ್ಲೆ ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನಲ್ಲಿ ಬರ್ತಕ್ಕಂಥ ಅಂಬಾವಾಡೆ ಅಂತಕ್ಕಂಥದ್ದು ಇವರ ಗ್ರಾಮ, ಇವರ ಊರು. ಆದ್ರೆ ಇವರು ಜನಿಸಿದ್ದು ಮಧ್ಯಪ್ರದೇಶದ ಮಾಹೋ ಮಿಲಿಟರಿ ಕ್ಯಾಂಪ್ ಅಲ್ಲಿ ಜನಿಸ್ತಾರೆ. ಕಾರಣ ಇವರ ತಂದೆ ರಾಮ್ಜಿ ಸೆಕ್ಪಾಲ್ ಇವರು ಮಿಲಿಟರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾರೆ. ಇವರ ತಾಯಿ ಭೀಮಾಬಾಯಿ, ತಂದೆ ರಾಮ್ಜಿ ಸೆಕ್ಪಾಲ್, ತಾಯಿ ಭೀಮಾಬಾಯಿ. ಸೊ ಈ BR ಅಂಬೇಡ್ಕರ್ ನ ಪೂರ್ಣ ಹೆಸರೇನು ಅಂತ ಹೇಳಿದ್ರೆ ನಾವ್ ಹೇಳ್ತೀವಿ ಭೀಮ್ರಾವ್. ಅವ್ರ ಹೆಸರು ಭೀಮ್ರಾವ್ ಅಲ್ವಾ? ರಾಮ್ಜಿ
ರಾಮ್ಜಿ ಅವರ ತಂದೆ ಹೆಸರು. ಎಸ್, ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ಇದ್ಯಾವ್ದು ಅಂಬೇಡ್ಕರ್ ಯಾವುದು? ಎಸ್, ಬಹುತೇಕ ಮಕ್ಕಳಿಗೆ ಗೊತ್ತಿಲ್ಲ. ನೋಡಿ, ಈ ಆ ಪೂರ್ಣ ಹೆಸರು ಬಂದು ಭೀಮ್ರಾವ್ ರಾಮ್ಜಿ ಅಂಬಾವಾಡ್ಕರ್. ಅಂಬಾವಾಡ್ಕರ್ ಅವ್ರು ಜನಿಸಿದ್ದು ಅಂಬಾವಾಡೆ ಗ್ರಾಮ ಅಲ್ಲ. ಸೊ ಸರ್ನೇಮ್ ಬಂದ್ಬಿಟ್ಟು ಅಂಬಾವಾಡ್ಕರ್ ಅಂತ ಇರುತ್ತೆ. ಅವರ ಪ್ರೈಮರಿ ದಾಖಲೆಯಲ್ಲೂ ಕೂಡ ಭೀಮ್ರಾವ್ ರಾಮ್ಜಿ ಅಂಬಾವಾಡ್ಕರ್ ಅಂತ ಇರುತ್ತೆ. ಅವರು ಪ್ರಾಥಮಿಕ ಶಿಕ್ಷಣವನ್ನ ಕಲೀಲಿಕ್ಕೆ ಬಂದಾಗ ಅವರ ಅಸ್ಪೃಶ್ಯತೆಯ ಒಂದು ಅನ್ಟಚಬಿಲಿಟಿಯ ಇದನ್ನ ಅನುಭವಿಸ್ತಾರೆ. ಅವರು ಎಲ್ಲರೂ ಕೂಡ ಪ್ರಾಥಮಿಕ ಶಿಕ್ಷಣದಲ್ಲಿ ಎಲ್ಲರೂ ಕೂಡ ಅವ್ರನ್ನ ಮಹಾರ ಜಾತಿಯಲ್ಲಿ ಹುಟ್ಟಿದಂತಹ ಕಾರಣದಿಂದಾಗಿ ಅವ್ರನ್ನ ಹೊರಗಡೆ ಹಾಕ್ತಾರೆ. ಶಾಲೆಯ ತರಗತಿ ಕೋಣೆಯಿಂದ ಹೊರಗಡೆ ಕುತ್ಕೊಂಡು ಅವರು ಶಿಕ್ಷಣವನ್ನ ಕಲಿಬೇಕಾದಂತಹ ಸಂದರ್ಭ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಭೀಮ್ರಾವ್ನ ಚಾಣಾಕ್ಷತನ, ಅವನ ಬುದ್ಧಿವಂತಿಕೆ, ಅವನ ಗ್ರಹಿಸುವ ಶಕ್ತಿ, ಅವನ ಒಂದು ಆಟಿಟ್ಯೂಡ್ ಅನ್ನ ಗಮನಿಸಿರ್ತಕ್ಕಂಥ ಒಬ್ಬ ಪ್ರೈಮರಿ ಶಾಲೆಯ ಶಿಕ್ಷಕ ಜಾತಿಯಿಂದ ಬ್ರಾಹ್ಮಣನಾಗಿದ್ರು ಕೂಡ ಇವರು ಭೀಮ್ರಾವ್ರನ್ನ ತುಂಬಾ ಪ್ರೀತಿಯಿಂದ ಕರೆದು ತಾವು ತಂದಿರ್ತಕ್ಕಂಥ ಬುತ್ತಿಯಲ್ಲೇ ಭೀಮ್ರಾವ್ಗೂ ಕೂಡ ಪ್ರೀತಿಯಿಂದ ಅವನಿಗೆ ತಿನ್ನಿಸಿ ಅವನ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನ ಬೆನ್ನಟ್ಟಿದವರು ಈ ಅಂಬೇಡ್ಕರ್ ಅಂತ ಶಿಕ್ಷಕ. ಅಂಬೇಡ್ಕರ್ ಅನ್ನೋದು ಭೀಮರಾವ್ರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹೆಸರು. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ತಮ್ಮ ಪ್ರೈಮರಿ ದಾಖಲೆಯಲ್ಲಿ ಅವರ ಹೆಸರನ್ನ ತಿದ್ದುತ್ತಾರೆ. ಏನಂತ ತಿದ್ದುತ್ತಾರೆ ಅಂದ್ರೆ, ಭೀಮ್ರಾವ್ ರಾಮ್ಜಿ ಅಂಬಾವಾಡ್ಕರ್ ಅಂತ ಏನಿತ್ತು ಅದನ್ನ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ತಿದ್ದುತ್ತಾರೆ. ಸೊ ಆ ಶಿಕ್ಷಕರಿಂದ ಪ್ರಭಾವಿತಗೊಂಡಿರ್ತಕ್ಕಂಥ ಇವರು ಮುಂದೆ BR ಅಂಬೇಡ್ಕರ್ ಅಂತ ಆ ಶಿಕ್ಷಕರ ಹೆಸರನ್ನೇ ಪೂರ್ಣ ಹೆಸರನ್ನಾಗಿ ಮಾಡಿಕೊಂಡು ತನ್ನ ಹೆಸರನ್ನ ಇನ್ಷಿಯಲ್ ಅನ್ನಾಗಿ ಮಾಡಿಕೊಂಡು ಅದೇನಾಗುತ್ತೆ BR ಅಂಬೇಡ್ಕರ್ ಅಂತಾನೆ ಅವರು ಪ್ರಸಿದ್ಧಿಯನ್ನ ಪಡ್ಕೊಂಡು. ಸೊ ಇದು ಅವರ ಹೆಸರಿನ ಹಿನ್ನೆಲೆ ಗೊತ್ತಿರಬೇಕು. ಅಂಬೇಡ್ಕರ್ ಅನ್ನೋದು ಅವರ ಶಿಕ್ಷಕರ ಹೆಸರು. ಅದು ಇವ್ರ ಸರ್ನೇಮ್ ಆಗಿತ್ತು, ಏನಾಗಿತ್ತು ಅಂಬಾವಾಡ್ಕರ್ ಆಗಿತ್ತು, ಅದು ಅಂಬೇಡ್ಕರ್ ಅಂತ ತಿದ್ದುತ್ತಾರೆ. ಸೊ 14 ಜನ ಮಕ್ಕಳು ಇರ್ತಾರೆ. ಯಾರಿಗೆ? ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಇವರ 14 ಜನ ಮಕ್ಕಳಲ್ಲಿ 14ನೇ ಕೊನೆಯವರು. ಇವನ್ ಅಂಬೇಡ್ಕರ್ ಬಹಳ ಕಡೆಗಳಲ್ಲಿ ಹೇಳ್ಕೊಳ್ತಾರೆ, ನನ್ನ ತಂದೆ ತಾಯಿಗಳ 14ನೇ ರತ್ನ ನಾನು. ಆದ್ರೆ 14 ಜನ ಮಕ್ಕಳಿದ್ರು ಕೂಡ ಬದುಕುಳಿದಿದ್ದು 5 ಜನ ಮಕ್ಕಳು. ಅದರಲ್ಲಿ ಈ ಭೀಮ್ರಾವ್ ಕೂಡ ಅಂಬೇಡ್ಕರ್ ಬಗ್ಗೆ ಪ್ರಸ್ತುತ ದಿನಗಳಲ್ಲಿ ನಾವು ಹೆಚ್ಚಾಗಿ ಹೇಳೋ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಜಿ ಕನ್ನಡದಲ್ಲಿ ಒಂದು ಸೀರಿಯಲ್ ಬರ್ತಾ ಇದೆ, ನೀವೆಲ್ಲ ನೋಡ್ತಿದ್ರ ಅಂತ ಅನ್ಕೊಳ್ತೀವಿ ಅಲ್ವಾ. ಅವರ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆಗಳನ್ನ ಹಾಗೆ ಹೇಳೋದ್ಕಿಂತ ಓದೋದ್ಕಿಂತ ಆ ದೃಶ್ಯಗಳಲ್ಲಿ ನಾವು ನೋಡಿದಾಗ ಆ ಪರಿಸ್ಥಿತಿ ಏನಾಗಿತ್ತು ಅಂತ ನಮ್ಗೆ ಅರ್ಥ ಆಗ್ತದೆ. ಅಂಬೇಡ್ಕರ್ ಪ್ರಾರಂಭದಿಂದಲೂ ಕೂಡ ಅಸ್ಪೃಶ್ಯತೆಯ ಬಗೆಗೆ, ಸಮಾಜ ಸುಧಾರಣೆ ಬಗ್ಗೆ ಒಲವನ್ನ ಹೊಂದಿರತಕ್ಕಂತ ವ್ಯಕ್ತಿ. ಸ್ತ್ರೀ ಶಿಕ್ಷಣ, ಬಾಲ್ಯ ವಿವಾಹ, ಸೊ ಇವುಗಳ ವಿರುದ್ಧ ಧ್ವನಿಯನ್ನ ಎತ್ತಿರ್ತಕ್ಕಂಥ ವ್ಯಕ್ತಿ. ಸೊ ಅಂಬೇಡ್ಕರ್ ಸಮಾಜ ಸುಧಾರಕರಾಗಿ, ಒಬ್ಬ ಸ್ವತಂತ್ರ ಹೋರಾಟಗಾರರಾಗಿ ಅಂಬೇಡ್ಕರ್ನ ನೋಡೋದಾದ್ರೆ ಅವರು ಒಂದು ಮಾತನ್ನು ಹೇಳ್ತಾರೆ, ಸಾಮಾಜಿಕ ಸಮಾನತೆ ಇಲ್ಲದೆ ರಾಜಕೀಯ ಸಮಾನತೆ ಅರ್ಥಹೀನವಾಗಿರ್ತಕ್ಕಂಥದ್ದು. ಅಂದ್ರೆ ಮನುಷ್ಯನಿಗೆ ಫಸ್ಟ್ ಸಾಮಾಜಿಕ ಸಮಾನತೆ ಮುಖ್ಯ. ಸಾಮಾಜಿಕ ಸಮಾನತೆ ಬೇಕು, ಆರ್ಥಿಕ ಸಮಾನತೆ ಬೇಕು, ಆನಂತರದಲ್ಲಿ ರಾಜಕೀಯ ಸ್ವಾತಂತ್ರ್ಯ. ರೈಟ್. ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವಿಲ್ಲದೆ ರಾಜಕೀಯ ಸ್ವಾತಂತ್ರ್ಯ ಅದೇನಾಗುತ್ತೆ ಅಂದ್ರೆ ಮರೀಚಿಕೆಯಾಗಿ ಉಳ್ಕೊಳ್ಳುತ್ತೆ ಬಿಟ್ರೆ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಹಾಗಾಗಿ ರಾಜಕೀಯ ಹಕ್ಕುಗಳು ಅಥವಾ ರಾಜಕೀಯ ಸ್ವಾತಂತ್ರ್ಯ ಸಿಗುವ ಮೊದಲು ಸಮಾಜದಲ್ಲಿ ಸಮಾನತೆ ಇರಬೇಕು ಅಂತ ಪ್ರತಿಪಾದನೆ ಮಾಡಿರೋದು ಅಂಬೇಡ್ಕರ್. ಸೊ ಅವರ ಹೇಳಿಕೆಯನ್ನ ನಾವು ಕೋಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಸಾಮಾಜಿಕ ಸಮಾನತೆ ಇಲ್ಲದೆ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಫಸ್ಟ್ ಸಾಮಾಜಿಕ ಸಮಾನತೆ ಕೊಡಿ, ಆಮೇಲೆ ರಾಜಕೀಯ ಸಮಾನತೆ, ಆಮೇಲೆ ರಾಜಕೀಯ ಹಕ್ಕುಗಳು.
ಸೊ ಜಾತಿ ವ್ಯವಸ್ಥೆ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂತ ಅಂಬೇಡ್ಕರ್ ಅವರು ಜಾತಿ ವ್ಯವಸ್ಥೆಯನ್ನ ಆಳವಾಗಿ ಅಧ್ಯಯನ ಮಾಡಿ ಈ ಜಾತಿ ವ್ಯವಸ್ಥೆಯಲ್ಲಿ ಇದ್ದಂತಹ ಲೋಪದೋಷಗಳನ್ನ ಸರಿಪಡಿಸ್ತಕ್ಕಂತ ಕೆಲಸವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಪ್ರಮುಖವಾಗಿ 2 ಚಳುವಳಿಗಳನ್ನ ಇವರು ರೂಪಿಸ್ತಾರೆ. ಅಂಬೇಡ್ಕರ್ ರೂಪಿಸಿರ್ತಕ್ಕಂತ 2 ಚಳುವಳಿಗಳು ಅಂತ ಬಂದಾಗ ನೋಡಿ, ಮಹದ್ ಮತ್ತು ಕಾಲಾರಾಮ್ ಚಳುವಳಿಗಳು ಜಾತಿ ವ್ಯವಸ್ಥೆಯನ್ನ ಖಂಡಿಸಿ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯನ್ನ ದೂರ ಮಾಡಲಿಕ್ಕೆ ಇವರು ರೂಪಿಸಿರ್ತಕ್ಕಂಥ 2 ಚಳುವಳಿಗಳು. ಏನು ಚಳುವಳಿ? ಮಹದ್ ಚಳುವಳಿ ಅಂತ ಹೇಳ್ತೀವಿ. ಮಹದ್ ಚಳುವಳಿ ಏನದು ಅಂತ ಹೇಳಿದ್ರೆ, ಮಹದ್ ಅನ್ನೋದು ಒಂದು ಪ್ರದೇಶ, ಒಂದು ಸ್ಥಳ. ಆ ಪ್ರದೇಶದಲ್ಲಿ ಏನಾಗಿರುತ್ತೆ ಅಂದ್ರೆ, ಆ ಊರಲ್ಲಿ ಒಂದು ಕೆರೆ ಇರುತ್ತೆ. ಆ ಕೆರೆಯ ನೀರನ್ನ ಅಸ್ಪೃಶ್ಯರು ಬಳಸುವಂತಿರ್ಲಿಲ್ಲ. ರೈಟ್. ಅಸ್ಪೃಶ್ಯರು ಆ ಕೆರೆಯ ನೀರನ್ನ ಬಳಸಲಿಕ್ಕೆ ನಿಷೇಧವನ್ನ ಹೇರಿರ್ತಾರೆ. ಆ ಸಂದರ್ಭದಲ್ಲಿ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಒಂದು ಚಳವಳಿಯನ್ನ ರೂಪಿಸಿ, ಒಂದು ಯೋಜನೆಯನ್ನ ರೂಪಿಸಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಮಹದ್ ಪ್ರದೇಶದಲ್ಲಿ ಇರುವ ಅಸ್ಪೃಶ್ಯರು ಆ ಕೆರೆಯ ನೀರನ್ನ ಬಳಸುವಂತೆ ರೂಪಿಸಿದ ಚಳುವಳಿಯೇ ಈ ಮಹದ್ ಚಳುವಳಿ. ಮಹದ್ ಕೆರೆ, ಆ ಕೆರೆಯ ನೀರನ್ನ ಜನಸಾಮಾನ್ಯರಿಗೆ, ಅಸ್ಪೃಶ್ಯರಿಗೆ, ಸಮಾಜದ ಎಲ್ಲ ನಿಮ್ನ ವರ್ಗಗಳಿಗೆ ಲಭ್ಯವಾಗುವಂತೆ ರೂಪಿಸಿದ್ದ ಯೋಜನೆಯನ್ನ, ಚಳುವಳಿಯನ್ನ ನಾವು ಮಹದ್ ಚಳುವಳಿ ಅಂತ ಹೇಳ್ತೀವಿ. ಹಾಗೆ ಕಾಲಾರಾಮ್ ಚಳುವಳಿ, ಇದು ದೇವಾಲಯದ ಪ್ರವೇಶಕ್ಕೆ ಸಂಬಂಧಪಟ್ಟಂತಹ ಚಳುವಳಿ. ಕಾಲಾರಾಮ್ ಚಳುವಳಿ ಒಂದು ದೇವಾಲಯವನ್ನ ಪ್ರವೇಶ ಮಾಡ್ತಾ, ಅಸ್ಪೃಶ್ಯರಿಗೆ ದೇವಾಲಯದಲ್ಲಿ ಪ್ರವೇಶವನ್ನು ಏನು ನಿರಾಕರಣೆ ಮಾಡಲಾಗಿರುತ್ತೆ, ಆ ದೇವಸ್ಥಾನಕ್ಕೆ ಪ್ರವೇಶವನ್ನ ಕಲ್ಪಿಸುವಲ್ಲಿ ರೂಪಿಸಿರ್ತಕ್ಕಂಥ ಒಂದು ಚಳುವಳಿನ ನಾವು ಕಾಲಾರಾಮ್ ಚಳುವಳಿ ಅಂತ ಕರೀತೀವಿ. ಸೊ 2 ಚಳುವಳಿಗಳನ್ನ ರೂಪಿಸೋದ್ರ ಮೂಲಕ ಅಸ್ಪೃಶ್ಯರಿಗೆ ಉಳಿದ ಕಡೆಗಳಲ್ಲಿ ಇರುವಂತೆ ಏನು ನಿಷೇಧ ಇರುತ್ತೆ, ಆ ನಿಷೇಧನ ಪ್ರಶ್ನಿಸಿ, ಪ್ರತಿಭಟಿಸಿ ಅವರಿಗೆ ಅವಕಾಶವನ್ನ ಕಲ್ಪಿಸಲಿಕ್ಕೆ ರೂಪಿಸಿರ್ತಕ್ಕಂಥ ಚಳುವಳಿ. ಇವನ್ನ 2 ಚಳುವಳಿಗಳು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಅಂಬೇಡ್ಕರ್ ರೂಪಿಸಿದ ಚಳುವಳಿಗಳು ಕಾಲಾರಾಮ್ ಮತ್ತು ಮಹದ್ ಚಳುವಳಿ. 2 ಅಂಕಕ್ಕೆ ಕೇಳ್ಬಿಡ್ಬೋದು ನಿಮಗೆ. ಅಂಬೇಡ್ಕರ್ ರೂಪಿಸಿದ ಚಳುವಳಿಗಳನ್ನ ಕುರಿತು ಬರೆಯಿರಿ ಅಂತ ಕೇಳ್ಬೋದು, ಅಥವಾ ಮಹದ್ ಮತ್ತು ಕಾಲಾರಾಮ್ ಚಳುವಳಿಯನ್ನ ನಿರೂಪಿಸಿ ಅಂತ ಕೇಳ್ಬೋದು. ಸೊ ಮಹದ್ ಯಾವ ಕಾರಣಕ್ಕಾಗಿ ನಡೆದಿದ್ದು, ಕಾಲಾರಾಮ್ ಯಾವ ಕಾರಣಕ್ಕಾಗಿ ನಡೆದಿತ್ತು ಅನ್ನೋದು ನೆನಪು. ಬಹಳ ಮುಖ್ಯವಾಗಿ ದುಂಡು ಮೇಜಿನ ಸಮ್ಮೇಳನ, ನಾವು ಹಿಂದಿನ ತರಗತಿಯಲ್ಲಿ ಕೇಳ್ಕೊಂಡ ಹಾಗೆ 3 ದುಂಡು ಮೇಜಿನ ಸಮ್ಮೇಳನ ನಡೆದಿದೆ. ಆ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲೂ ಅಂಬೇಡ್ಕರ್ ಅವರು ಭಾಗವಹಿಸಿದ್ದಾರೆ. 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಇವರು ಏನೆಲ್ಲ ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ, ಅಸ್ಪೃಶ್ಯರಿಗೆ ಮತ್ತು ನಿಮ್ನ ವರ್ಗದವರಿಗೆ ಏನಾಗಿದೆ, ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನರಿಗೆ ಅವರ ಸಂಕೋಲೆಗಳಿಂದ ಅವರನ್ನ ಬಿಡುಗಡೆ ಮಾಡಲಿಕ್ಕೆ ಬೇಕಾಗಿದ್ದ ಅಮೂಲ್ಯ ಸಲಹೆ ಸೂಚನೆಗಳನ್ನ ಇವರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಕೊಡ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಹರಿಜನರ ಉದ್ಧಾರ ಮತ್ತು ಅಸ್ಪೃಶ್ಯರ ಮುಖಂಡತ್ವಕ್ಕೆ ಸಂಬಂಧಪಟ್ಟಂತೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಭಿನ್ನಾಭಿಪ್ರಾಯಗಳು ಬರ್ತಾ ಹೋಗುತ್ತೆ. ಸೊ ಏನಾಗುತ್ತೆ, ದುಂಡು ಮೇಜಿನ ಸಮ್ಮೇಳನದಲ್ಲಿ ನಾವು ಈಗಾಗಲೇ ಹೇಳಿದ್ವಿ, 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗಾಗಿ ಪ್ರತ್ಯೇಕ ಮತಕ್ಷೇತ್ರಗಳ ಬಗೆಗೆ ಪ್ರಸ್ತಾಪವನ್ನ ಮುಂದಿಡ್ತಾರೆ. ಸೊ ಅದನ್ನ ಗಾಂಧೀಜಿ ಒಪ್ಕೊಳ್ಳೋದಿಲ್ಲ ಅಲ್ವಾ. ಅವಾಗ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಭಿನ್ನಾಭಿಪ್ರಾಯ, ತಾತ್ವಿಕ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಹಾಗಾಗಿ 2ನೇ ದುಂಡು ಮೇಜಿನ ಸಮ್ಮೇಳನ ಯಾವುದೇ ತೀರ್ಮಾನಕ್ಕೆ ಬರದೆ ಮುಕ್ತಾಯ ಆಗುತ್ತೆ. ಅದನ್ನ ಓದಿ. ಸೊ ಆನಂತರ ಏನ್ ಮಾಡ್ತಾರೆ, ಅವರು ಪುನಃ ಒಪ್ಪಂದ ಅಂತ ಮಾಡ್ಕೊಳ್ತಾರೆ. ಪುನಃ ಒಪ್ಪಂದ ಅಂತ ಮಾಡ್ಕೊಂಡು ಅಂಬೇಡ್ಕರ್ ಮನವೊಲಿಸಿ ಅವ್ರೇನ್ ಮಾಡ್ತಾರೆ, ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಕ್ಕೆ ಬದಲಾಗಿ ಸಾಮಾನ್ಯ ಮತಕ್ಷೇತ್ರಗಳಲ್ಲೇ ಅಸ್ಪೃಶ್ಯರಿಗೆ ಮೀಸಲಾತಿಗಳನ್ನು ಕೊಡ್ತಕ್ಕಂತ ವ್ಯವಸ್ಥೆಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಆ ಪ್ರದೇಶದಲ್ಲಿ ಏನಾಗುತ್ತೆ, ಅಸ್ಪೃಶ್ಯ ಪ್ರತಿನಿಧಿ ಉಳಿದೆಲ್ಲ ಸಮುದಾಯದ ಎಲ್ಲ ಜನಗಳ ಪ್ರತಿನಿಧಿಯಾಗಿ ಅವನು ಆಯ್ಕೆಯಾಗ್ತಾನೆ. ಸೊ ಈ ತರದ ವ್ಯವಸ್ಥೆನ ಅವರು ಒಪ್ಕೊಂಡು, ಸೊ ಇಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಭಿನ್ನಾಭಿಪ್ರಾಯ ಬರುತ್ತೆ. ಆ ಭಿನ್ನಾಭಿಪ್ರಾಯನ ಪುನಃ ಒಪ್ಪಂದದಲ್ಲಿ ಸರಿ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವರು ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸ್ತಾರೆ. ಏನ್ ಹುದ್ದೆಗಳು ಅಂತ ನೋಡಿದ್ರೆ, ಬರೋಡಾದ ಮಹಾರಾಜರ ಅಡಿಯಲ್ಲಿ ಅವರ ಕೈ ಕೆಳಗೆ ದಿವಾನ ಪದವಿಯಲ್ಲಿ ಇವರು
ಸೇವೆಯನ್ನು ಸಲ್ಲಿಸ್ತಾರೆ ದಿವಾನರಾಗಿದ್ದುಕೊಂಡು. ಹಾಗೆ ಮುಂಬೈನಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ನ ಸದಸ್ಯರಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ವೈಸ್ರಾಯ್ನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನಲ್ಲಿಯೂ ಕೂಡ ಇವರು ಸದಸ್ಯರಾಗಿದ್ದುಕೊಂಡು ಕೆಲಸವನ್ನು ಮಾಡ್ತಾರೆ. ಹೇಗೆ ಜವಾಬ್ದಾರಿಯುತವಾಗಿ ಸಮರ್ಥವಾಗಿ ತಮ್ಮ ಜವಾಬ್ದಾರಿಯನ್ನ ಇವರು ನಿಭಾಯಿಸ್ತಾರೆ. ಸೊ ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನ ಸೇರೋದಿಲ್ಲ, ಬದಲಾಗಿ ಅದಕ್ಕೆ ಪ್ರತಿಯಾಗಿ ತಮ್ಮದೇ ಒಂದು ಸಂಘಟನೆಯನ್ನು ಹಾಕ್ತಾರೆ, ಬಹಿಷ್ಕೃತ ಹಿತಕಾರಿಣಿ ಸಭಾ. ಎಸ್, ಡಾಕ್ಟರ್ BR ಅಂಬೇಡ್ಕರ್ ಹುಟ್ಟು ಹಾಕಿರ್ತಕ್ಕಂತ ಒಂದು ಪಕ್ಷ ಯಾವುದು ಅಂತ ಹೇಳಿದ್ರೆ, ಸಂಘಟನೆ ಯಾವುದು ಅಂತ ಹೇಳಿದ್ರೆ ಬಹಿಷ್ಕೃತ ಹಿತಕಾರಿಣಿ ಸಭಾ ಅಂತಕ್ಕಂತ ಒಂದು ಸಂಘಟನೆಯನ್ನು ಹುಟ್ಟು ಹಾಕೋದ್ರ ಮೂಲಕ ಸಮಾಜ ಸುಧಾರಣೆಗೆ, ಅಸ್ಪೃಶ್ಯರ ಉದ್ಧಾರಕ್ಕೆ ಅಂಬೇಡ್ಕರ್ ಅವರು ಯೋಜನೆಗಳನ್ನ ರೂಪಿಸ್ತಾರೆ. ಸೊ ಇವರು ಸ್ವತಂತ್ರ ಕಾರ್ಮಿಕ ಪಕ್ಷವನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಪ್ರತಿಯಾಗಿ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕೂಡ ಇವರು ಸಂಘಟನೆ ಮಾಡಿ ಹೋರಾಟವನ್ನ ರೂಪಿಸ್ತಾರೆ. ಇನ್ನ ಪತ್ರಿಕೆಗಳ ವಿಚಾರಕ್ಕೆ ಬಂದ್ರೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆಗಳಿಲ್ಲದ ಹಕ್ಕಿಯಂತೆ. ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆಗಳಿಲ್ಲದ ಪಕ್ಷಿಯಂತೆ. ಅಂದ್ರೆ ಪಕ್ಷಿಗೆ ರೆಕ್ಕೆ ಅನಿವಾರ್ಯ ಅಲ್ಲ, ಎತ್ತರಕ್ಕೆ ಹಾರಬೇಕು ಅಂತ ಹೇಳಿದ್ರೆ ರೆಕ್ಕೆಗಳು ಅವನು ಆ ಪಕ್ಷಿ ಹಾರಲಿಕ್ಕೆ ಹೇಗೆ ಸಹಾಯ ಮಾಡುತ್ತೋ ಹಾಗೆ ಒಬ್ಬ ನಾಯಕ ಬೆಳಿಬೇಕು, ಒಬ್ಬ ನಾಯಕನಿಗೆ ತನ್ನ ವಿಚಾರಗಳನ್ನ ಎಲ್ರಿಗೂ ಮುಟ್ಟಿಸ್ಬೇಕು ಅಂತ ಹೇಳಿದ್ರೆ ಆ ಪತ್ರಿಕೆಗಳು ಬಹಳ ಮುಖ್ಯ ಅಂತ ಮನಗಂಡಿರ್ತಕ್ಕಂಥ ಅಂಬೇಡ್ಕರ್ ಅವರು ತಮ್ಮ ವಿಚಾರಧಾರೆಗಳನ್ನ 4 ಪತ್ರಿಕೆಗಳಲ್ಲಿ ಪ್ರಕಟ ಮಾಡ್ತಾ ಇರ್ತಾರೆ. ನೋಡಿ, ಅಂಬೇಡ್ಕರ್ ಹೊರಡಿಸಿರ್ತಕ್ಕಂಥ ಪತ್ರಿಕೆಗಳು ಅಂತ ಬಂದಾಗ ಪ್ರಬುದ್ಧ ಭಾರತ, ಅಂಬೇಡ್ಕರ್ ಪತ್ರಿಕೆಗಳು ನೋಟ್ ಮಾಡಬೇಕು, ಬಹಳ ಮುಖ್ಯವಾಗಿ ಕೇಳ್ತಾರೆ. ಪ್ರಬುದ್ಧ ಭಾರತ, ಮೂಕ ನಾಯಕ, ಜನತಾ, ಬಹಿಷ್ಕೃತ ಭಾರತ. 4 ಪತ್ರಿಕೆಗಳು ಪ್ರಮುಖವಾಗಿ ಬರ್ತಾ ಇದೆ. ಪತ್ರಿಕೆಗಳು ನಾಯಕನ ಬೆಳವಣಿಗೆಗೆ, ನಾಯಕ ತನ್ನ ವಿಚಾರಧಾರೆಗಳನ್ನ ಜನಸಾಮಾನ್ಯರಿಗೆ ತಿಳಿಸ್ಲಿಕ್ಕೆ, ಜನರನ್ನ ಪ್ರೇರೇಪಿಸಲಿಕ್ಕೆ ಅಂತಕ್ಕಂಥ ಪ್ರಬಲವಾದ ಅಸ್ತ್ರ. ಅದು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಈ ಪತ್ರಿಕೆಗಳನ್ನ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಾರೆ. ಪ್ರಬುದ್ಧ ಭಾರತ, ಮೂಕನಾಯಕ, ಜನತಾ ಮತ್ತು ಬಹಿಷ್ಕೃತ ಭಾರತ ಅಂತಕ್ಕಂಥ ಪತ್ರಿಕೆಗಳನ್ನ ಇವರು ಹೊರಡಿಸ್ತಾರೆ. ಟೆಕ್ಸ್ಟ್ ಸ್ವತಂತ್ರ ಬರುವಂತ ಸಂದರ್ಭ, ಭಾರತಕ್ಕೆ ಸ್ವತಂತ್ರ ಕೊಡಬೇಕು ಅನ್ನೋ ತೀರ್ಮಾನಗಳು ಬಂದಾಗ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಸಂವಿಧಾನವನ್ನ ರೂಪಿಸಲಿಕ್ಕೆ ಒಂದು ಸಂವಿಧಾನ ಕರಡು ರಚನಾ ಸಮಿತಿ ಅಂತ ಮಾಡ್ತಾರೆ. ಸಂವಿಧಾನ ರಚನಾ ಸಮಿತಿ ಅಂತಾನೆ ಮಾಡ್ತಾರೆ. ಆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷತೆಯನ್ನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ವಹಿಸಿರ್ತಾರೆ. ನಿಮ್ಗೆ ಗೊತ್ತು, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾದ್ರೆ ಅದರ ಮುಂದುವರೆದು ಸಂವಿಧಾನದ ಕರಡನ್ನ ರೂಪಿಸಲಿಕ್ಕೆ ಒಂದು ಸಭೆಯನ್ನ ರಚನೆ ಮಾಡ್ತಾರೆ, ಸಂವಿಧಾನ ಕರಡು ರಚನಾ ಸಮಿತಿ ಅಂತ. ಆ ಕರಡು ರಚನಾ ಸಮಿತಿಯ ಅಧ್ಯಕ್ಷತೆಯನ್ನ ಡಾಕ್ಟರ್ BR ಅಂಬೇಡ್ಕರ್ ವಹಿಸಿರ್ತಾರೆ. ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಆ ಕರಡನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಯಾಕೆ ಅವ್ರನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ, ಸಂವಿಧಾನ ರಚನಾ ಸಮಿತಿಯಲ್ಲಿ ಬಹಳಷ್ಟು ಜನ ಸದಸ್ಯರಿರ್ತಾರೆ. ಆ ಸಂವಿಧಾನ ರಚನಾ ಸಮಿತಿಯಲ್ಲಿರುವ ಸದಸ್ಯರು ಕರಡು ರಚನಾ ಸಮಿತಿಗೆ ಒಬ್ಬರನ್ನ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಬಂದಾಗ ಎಲ್ಲರೂ ಒಮ್ಮತದ ಸರ್ವಾನುಮತದಿಂದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅನ್ನ ಆಯ್ಕೆ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಅವರ ಅಪಾರ ಬುದ್ಧಿಮತ್ತೆ, ಕಾನೂನು ವಿಷಯವಾಗಿ ಅವರು ಹೊಂದಿರತಕ್ಕಂಥ ಅಪಾರವಾದ ಜ್ಞಾನವನ್ನ ಪರಿಗಣಿಸಿ ಅವರನ್ನ ಸಂವಿಧಾನದ ಕರಡು ರೂಪಿಸುವ ಸಮಿತಿಯ ಅಧ್ಯಕ್ಷನಾಗಿ ನೇಮಕ ಮಾಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಆ ಸಂದರ್ಭದಲ್ಲಿ ವಿಶ್ವದ ಬಹುತೇಕ ವಿಶ್ವದ ಪ್ರಮುಖ ರಾಷ್ಟ್ರಗಳ ಸಂವಿಧಾನವನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಆ ಸಂವಿಧಾನಗಳ ಉತ್ತಮೋತ್ತಮ ಅಂಶಗಳನ್ನ ಭಾರತದ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಸಿ ಅವುಗಳನ್ನು ಭಾರತದ ಸಂವಿಧಾನದಲ್ಲಿ ಅಳವಡಿಸ್ತಾರೆ. ಸೊ ಈ ಸಂವಿಧಾನವನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಬಹಳ ಮುಖ್ಯವಾಗಿ ಒತ್ತು ಕೊಟ್ಟಿದ್ದು
ಸಮಾನತೆ ಅಲ್ವಾ, ಅವರು ಸಮಾನತೆಯನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಅಂತ ಏನು ಪ್ರತಿಪಾದನೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ಸಮಾನತೆ ಹಕ್ಕನ್ನ ಕೊಡೋದ್ರ ಮೂಲಕ ಸಮಾಜದಲ್ಲಿ ಸಮಾನತೆಗೆ ಒತ್ತನ್ನು ಕೊಡ್ತಾರೆ. ಅಸ್ಪೃಶ್ಯತೆಯ ಆಚರಣೆಗೆ ಹಿಂದೆ ಏನು ಚಳವಳಿಗಳನ್ನ ರೂಪಿಸಿದ್ರು, ಆ ಚಳವಳಿಗಳು ಅಷ್ಟಾಗಿ ಯಶಸ್ವಿ ಆಗಿರಲಿಲ್ಲ. ಅವತ್ತಿನ ಸಂದರ್ಭಗಳಲ್ಲಿ ತುಂಬಾ ಯಶಸ್ಸನ್ನ ಕಾಣಲಿಲ್ಲ. ಅದಕ್ಕೆ ಅಂಬೇಡ್ಕರ್ ಅವರಿಗೆ ಕಾರಣ ಗೊತ್ತಾಗತ್ತೆ. ಯಾಕೆಂದ್ರೆ ನಾನು ಎಷ್ಟೇ ಹೋರಾಟ ಮಾಡಿದ್ರು ಅದು ಆ ಪ್ರದೇಶಕ್ಕಷ್ಟೇ ಸೀಮಿತ ಆಗುತ್ತೆ, ಬಿಟ್ರೆ ಇಡೀ ದೇಶದಾದ್ಯಂತ ಸಮಾನತೆ ಅಸ್ಪೃಶ್ಯತೆ ಇದನ್ನ ತೊಲಗಿಸ್ಬೇಕು ಅಂತಂದ್ರೆ ಇದಕ್ಕೆ ಕಾನೂನಿನ ಬೆಂಬಲವನ್ನ ನೀಡಬೇಕು ಅನ್ನೋ ತೀರ್ಮಾನಕ್ಕೆ ಅವ್ರು ಬಂದಿರ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಅವ್ರೇನ್ ಮಾಡ್ತಾರೆ, ಅಸ್ಪೃಶ್ಯತೆಯ ಆಚರಣೆ ವಿರುದ್ಧ ಕಾನೂನಿನ ರಕ್ಷಣೆಯನ್ನ ಒದಗಿಸೋ ಕೆಲಸವನ್ನ ಸಂವಿಧಾನ ರಚನೆ ಮಾಡಬೇಕಾದ್ರೆ ಸಂವಿಧಾನ ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿ ಅವ್ರು ಮಾಡ್ತಾರೆ. ಇವತ್ತಿಗೂ ಕೂಡ ಅಸ್ಪೃಶ್ಯತೆಯ ಆಚರಣೆ ಅಪರಾಧವಾಗಿ ಪರಿಗಣಿಸಲ್ಪಟ್ಟಿದೆ ಅಲ್ವಾ. ಭಾರತದ ಸಂವಿಧಾನದ ಪ್ರಕಾರ ಅಸ್ಪೃಶ್ಯತೆಯ ಅಪರಾಧ ಕಾನೂನು ಬಾಹಿರ. ಕಾನೂನಿನ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಮಾಡೋದು ಒಂದು ಅಪರಾಧ ಆಗುತ್ತೆ. ಅದಕ್ಕೆ ಸಂವಿಧಾನದ ಪ್ರಕಾರ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಸೊ ಇಲ್ಲಿ ಎಲ್ಲರೂ ಸಮಾನರು ಅನ್ನೋ ಹಿನ್ನೆಲೆಯಲ್ಲಿ ಸಮಾನತೆಯ ತತ್ವವನ್ನ ಅವರು ಪ್ರತಿಪಾದನೆ ಮಾಡ್ತಾರೆ, ಸಂವಿಧಾನವನ್ನ ರಚನೆ ಮಾಡ್ತಾರೆ. ಭಾರತದ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ ಅಲ್ವಾ. ಭಾರತದ ಸಂವಿಧಾನ ಶಿಲ್ಪಿ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನೋಡಿ, ಇವತ್ತಿಗೂ ಕೂಡ ನ್ಯಾಯಾಲಯದ ಎದುರು ಅಲ್ವಾ, ಭಾರತ ಸುಪ್ರೀಂ ಕೋರ್ಟ್ ಏನಿದೆ, ಹೈಕೋರ್ಟ್ ಏನಿದೆ, ಕರ್ನಾಟಕದ ಹೈಕೋರ್ಟ್, ನ್ಯಾಯಾಲಯದ ಎದುರು ಮುಂದ್ಗಡೆ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನ ನಿಲ್ಲಿಸಿರ್ತಾರೆ ಅಲ್ವಾ. ನೋಡಿದ್ರ ಪ್ರತಿಮೆ ನೋಡಿದ್ರ, ಒಂದ್ ಕಡೆ ಕಾನೂನು ಪುಸ್ತಕವನ್ನ ಕಾನ್ಸ್ಟಿಟ್ಯೂಷನ್ ಕೈಲಿ ಇಟ್ಕೊಂಡಿರ್ತಾರೆ, ಇನ್ನೊಂದ್ ಕಡೆ ಹೀಗೆ ಕೈ ತೋರಿಸ್ತಾ ಇರ್ತಾರೆ ಅಲ್ವಾ. ಸೊ ಕಾನೂನಿನ ಮೂಲಕ ಇಡೀ ದೇಶದಲ್ಲಿ ಸಮಾನತೆಯನ್ನ ಅಸ್ಪೃಶ್ಯತೆ ಆಚರಣೆಯನ್ನ ವಿರೋಧಿಸಿ ಅವರಿಗೆ ಹಿಂದೆ ಪ್ರತಿಪಾದಿಸಿದಂತೆ ಯಾವುದು ಎರಡನೇ ದೊಡ್ಡ ಬೈಲಿನ ಪರಿಷತ್ನಲ್ಲಿ ಏನು ಭಿನ್ನಾಭಿಪ್ರಾಯ ಬಂದಿರುತ್ತೆ ಗಾಂಧೀಜಿಗೂ ಮತ್ತು ಅಂಬೇಡ್ಕರ್ಗೂ, ಆ ಪ್ರಕಾರ ಮೀಸಲಾತಿ ವ್ಯವಸ್ಥೆ ಅಂತ ಏನ್ ಬರುತ್ತೆ, ಸೊ ಮೀಸಲಾತಿ ವ್ಯವಸ್ಥೆನ ಕಾನೂನುಬದ್ಧವಾಗಿ ಸಂವಿಧಾನದಲ್ಲಿ ಸೇರ್ಪಡೆಗೊಳಿಸಿರ್ತಕ್ಕಂಥ ಕೆಲಸವನ್ನ ಅಂಬೇಡ್ಕರ್ ಅವರು ಮಾಡ್ತಾರೆ. ಕಾನೂನಿನಲ್ಲಿ ಅಪಾರವಾದ ಪಾಂಡಿತ್ಯವನ್ನ ಹೊಂದಿರತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವತಂತ್ರ ಬಂದ ನಂತರದ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಯ್ಕೆ ಆಗ್ತಾರೆ. ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಹಾಗಾಗಿ ಕಾನೂನು ನಿರ್ವಹಣೆಯ ವಿಚಾರದಲ್ಲಿ ಇಡೀ ದೇಶದ ಆಡಳಿತ ವ್ಯವಸ್ಥೆಗೆ ಬೇಕಾದ ಕಾನೂನು ರೂಪಿಸುವಲ್ಲಿ ಅಂಬೇಡ್ಕರ್ ಪಾತ್ರ ಬಹುದೊಡ್ಡ ಪಾತ್ರವನ್ನ ಅವರು ವಹಿಸ್ತಾರೆ. ಸೊ ಅವರ ಜ್ಞಾನ ವ್ಯವಸ್ಥೆ, ಅವರ ಜ್ಞಾನ ಭಂಡಾರ, ಸೊ ಅವರ ಜೀವನವನ್ನ ಓದ್ತಾ ಹೋದ್ರೆ ತುಂಬಾ ರೋಚಕ ಸಂಗತಿಗಳು ದೊರೆಯುತ್ತೆ. ಇವನ್ ವಿಶ್ವದ ವಿದ್ಯಾಲಯಗಳು ಕೂಡ, ವಿಶ್ವದ ಪ್ರಮುಖ ಶಿಕ್ಷಣ ಸಂಸ್ಥೆಗಳು ಕೂಡ ಅವರಿಗೆ ಆನರ್ ಮಾಡಿದೆ. ಎ ಸಿಂಬಲ್ ಆಫ್ ನಾಲೆಡ್ಜ್ ಅನ್ನೋ ಗೌರವವನ್ನು ಕೊಟ್ಟಿದೆ. ಎ ಸಿಂಬಲ್ ಆಫ್ ನಾಲೆಡ್ಜ್, ಜ್ಞಾನದ ಪ್ರತೀಕ ಅಂತ ಹೇಳಿ ಯಾರನ್ನ ಅಂಬೇಡ್ಕರ್ ಅವರನ್ನ ಗುರುತಿಸಲಾಗಿದೆ. ಅವರು ಓದಿರ್ತಕ್ಕಂಥ ಯೂನಿವರ್ಸಿಟಿಯಲ್ಲಿ ಪ್ರವೇಶ ದ್ವಾರದಲ್ಲಿ ಅವರ ಭಾವಚಿತ್ರವನ್ನು ಹಾಕಿ ಗೌರವವನ್ನ ಸಲ್ಲಿಸಿದ್ದಾರೆ. ಇನ್ನ ಹಿಂದೂ ಜಾತಿ ವ್ಯವಸ್ಥೆ ವಿರುದ್ಧ, ಜಾತಿ ವ್ಯವಸ್ಥೆಯಿಂದ ಬೇಸತ್ತಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತುಂಬಾ ನೋವಿನ ಸಂಗತಿ ಏನು ಅಂತ ಹೇಳಿದ್ರೆ, ಅಷ್ಟು ಅಸ್ಪೃಶ್ಯರ ಸಮಾನತೆಯ ಬಗ್ಗೆ ಆರಂಭದಿಂದಲೂ ಹೋರಾಡಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತನ್ನ ಕೊನೆಯ ಕಾಲದಲ್ಲಿ ಹಿಂದೂ ಜಾತಿ ವ್ಯವಸ್ಥೆಯಿಂದ ಬೇಸತ್ತು ಹಿಂದೂ ಧರ್ಮವನ್ನ ಬಿಟ್ಟು ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದ್ತಾರೆ. ಯಾವ ಧರ್ಮಕ್ಕೆ ಹೋದ್ರು? ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದ್ತಾರೆ. ಏನ್ ಕಾರಣ? ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಲಿಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ಅವರು ಭಾರತದ ಹಿಂದೂ ವ್ಯವಸ್ಥೆಯಲ್ಲಿ ಇದ್ದಂತಹ ಜಾತಿ ವ್ಯವಸ್ಥೆಯಿಂದ ರೋಸ ಹೋಗಿರ್ತಾರೆ. ಎಷ್ಟೇ ಸುಧಾರಣೆ ತಂದ್ರು, ಎಷ್ಟೇ ಕಾನೂನು ತಂದ್ರು, ಇವತ್ತಿಗೂ ಕೂಡ ನೋಡಿ ಅಸ್ಪೃಶ್ಯತೆ ಆಚರಣೆ ಇವತ್ತಿಗೂ ಕೂಡ ಕಾನೂನು ಪ್ರಕಾರ ಅಪರಾಧವಾಗಿದ್ರು ಕೂಡ ಇವತ್ತಿಗೂ ಅಸ್ಪೃಶ್ಯತೆ ಆಚರಣೆ ಸಂಪೂರ್ಣವಾಗಿ ನಿರ್ನಾಮ ಆಗಿಲ್ಲ, ತೊಲಗಿಲ್ಲ.
ಇವತ್ತು ಜಾತಿ ವ್ಯವಸ್ಥೆ ಇವತ್ತಿಗೂ ಕೂಡ ಇದೆ. ಸೊ ಈ ಜಾತಿ ವ್ಯವಸ್ಥೆಯಿಂದ ಬೇಸತ್ತೆ ಅವರೇನ್ ಮಾಡ್ತಾರೆ, ಬೌದ್ಧ ಧರ್ಮಕ್ಕೆ ಮತಾಂತರ. ಯಾವ ವ್ಯವಸ್ಥೆಯನ್ನ ರಕ್ತ ಮತ್ತು ಕ್ರಾಂತಿಯಿಂದ ಬದಲಾಯಿಸಲಿಕ್ಕೆ ಸಾಧ್ಯನೋ ಅಂತಹ ವ್ಯವಸ್ಥೆಯನ್ನ ಕೇವಲ ಶಾಂತಿ ಮತ್ತು ಪ್ರೀತಿಯಿಂದ ಬದಲಾಯಿಸುವಂತಹ ಶಕ್ತಿ ಆ ಬೌದ್ಧ ಧರ್ಮಕ್ಕಿದೆ ಅಂತ ಪ್ರತಿಪಾದನೆ ಮಾಡ್ತಾರೆ. ಹಾಗಾಗಿ ಅವರು ಬೌದ್ಧ ಧರ್ಮದ ಅನುಯಾಯಿಗಳಾಗ್ತಾರೆ. ಅವರ ಜೀವಮಾನದ ಸಾಧನೆಯನ್ನ ಗಮನಿಸಿ ಭಾರತ ಸರ್ಕಾರ ಅವರ ಮರಣೋತ್ತರವಾಗಿ ಅವರಿಗೆ ಭಾರತ ರತ್ನ ಅನ್ನೋ ಗೌರವವನ್ನು ನೀಡಿ ಅವರಿಗೆ ಗೌರವವನ್ನು ಸಮರ್ಪಿಸುತ್ತಾರೆ. ಸೊ ಇದಿಷ್ಟು ಮಕ್ಕಳೇ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ತುಂಬಾ ಇದೆ ಅಂಬೇಡ್ಕರ್ ಜೀವನದ ಬಗ್ಗೆ. ನಾವಿಲ್ಲಿ ಸ್ವತಂತ್ರ ಹೋರಾಟದ ಭಾಗವಾಗಿ ಕೆಲವು ಸಂಗತಿಗಳನ್ನ ಹೇಳುವಂತ ಪ್ರಯತ್ನವನ್ನ ಮಾಡಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಏನು ಅಂಶಗಳನ್ನ ತಿಳ್ಕೊಂಡ್ವಿ ಅಂತ ನೋಡಿದ್ರೆ, ಮೊದಲನೇದಾಗಿ ಸುಭಾಷ್ ಚಂದ್ರ ಬೋಸ್ರ ಸ್ವತಂತ್ರ ಹೋರಾಟ, ಅವರ INA ಅವರ ಹೋರಾಟದ ಹಂತಗಳನ್ನು ತಿಳ್ಕೊಂಡ್ವಿ. ಎರಡನೇದಾಗಿ ಸುಭಾಷ್ ಚಂದ್ರ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಎರಡು ವಿಷಯಗಳು ಕೂಡ 4 ಅಂಕಕ್ಕೆ ಬರ್ತಕ್ಕಂತ ಪ್ರಶ್ನೆಗಳೇ. ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಕೂಡ 4 ಅಂಕದ ಪ್ರಶ್ನೆ ಇದೆ, ಅಂಬೇಡ್ಕರ್ ಬಗ್ಗೆ ಕೂಡ 4 ಅಂಕದ ಪ್ರಶ್ನೆ. ವ್ಯಕ್ತಿ ಪ್ರಧಾನ ಪ್ರಶ್ನೆಗಳು ಅಂತ ಬಂದಾಗ ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು. ನೀಟಾಗಿ ಇನ್ನೊಂದ್ಸರಿ ಟೆಕ್ಸ್ಟ್ ಬುಕ್ ಅನ್ನ ಅಭ್ಯಾಸ ಮಾಡಿ. ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಸಂಗತಿಗಳನ್ನಷ್ಟೇ ಬರೀಬೇಕು ಅಂತ ಏನಿಲ್ಲ. ಈಗ ಸುಭಾಷ್ ಚಂದ್ರ ಬೋಸ್ ಅಥವಾ ಅಂಬೇಡ್ಕರ್ ವಿಚಾರ ಬಂದಾಗ, ಅಲ್ಲಿ ಬರೆಯುವಂತ ಸಂದರ್ಭ ಬಂದಾಗ ಟೆಕ್ಸ್ಟ್ ಬುಕ್ ಗಳಲ್ಲಿ ಮೆನ್ಷನ್ ಆಗದೇ ಇರತಕ್ಕಂತ ರೋಚಕ ಸಂಗತಿಗಳಿದ್ರೆ, ಅವರ ಸಾಧನೆಗಳಿದ್ರೆ ಅವುಗಳನ್ನು ಕೂಡ ನೀವು ಅಲ್ಲಿ ಹೈಲೈಟ್ ಮಾಡಬಹುದು. ಆದ್ರೆ ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀತಾ ಹೋಗ್ಬೇಡಿ. ನೀವು 4 ಅಂಕದ ಪ್ರಶ್ನೆಗೆ ಕೇಳಿದಾಗ ಒನ್ ಬೈ ಒನ್ ಪಾಯಿಂಟ್ ಹಾಕಿ ಬರೀತಾ ಹೋದ್ರೆ ನಿಮ್ಮ ಉತ್ತರಗಳಿಗೆ ಹೆಚ್ಚು ಅಂಕಗಳು ಲಭ್ಯ ಆಗುತ್ತೆ. ಸೊ ನಿರಂತರವಾಗಿ ಓದ್ತಾ ಇರಿ. ಮುಂದಿನ ತರಗತಿಯಲ್ಲಿ ಉಳಿದ ಇರ್ತಕ್ಕಂತ ಭಾಗ 5ರಲ್ಲಿ ಈ ಪಾಠದ ಉಳಿದ ಅಂಶಗಳನ್ನ ಚರ್ಚೆ ಮಾಡೋಣ. ಸೊ ಅಲ್ಲಿವರೆಗೂ